ಗುಡ್ ಮಾರ್ನಿಂಗ್. ಮಾಡುತ್ತೇವೆ. ಯೆಶಾಯ 25ನೇ ಅಧ್ಯಾಯ. ಐಸಾಯ 25th chapter. ಯೆಶಾಯ 25ನೇ ಅಧ್ಯಾಯ. We are going to read from Isaiah chapter 25, 1 to 5. 1ರಿಂದ 5 ವಚನಗಳು ಓದುತ್ತೇವೆ. ನಾವು ಉತ್ತರ ಪ್ರತ್ಯುತ್ತರ ಓದಿಕೊಳ್ಳುವುದಾಗಿದ್ದೇವೆ. ಮೊದಲನೇ ವಚನ ನಾವು ಸ್ಟೇಜ್ ಮೇಲೆ ಇರಬೇಕು ಓದಬೇಕಾದ್ರೆ, 2ನೇ ವಚನ ನೀವು ಓದಬೇಕು. ಕೊನೆಯದಾಗಿ 5ನೇ ವಚನ ಒಟ್ಟಾಗಿ ಓದಿಕೊಳ್ಳುತ್ತೇವೆ. Let's read Isaiah 25, first verse. ಯೆಹೋವನೇ, ನೀನು ಸತ್ಯ ಪ್ರಾಮಾಣಿಕತೆಗಳನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸಿದ ಕಾರಣ ನಿನ್ನನ್ನು ಕೊಂಡಾಡುವೆನು, ನಿನ್ನ ನಾಮವನ್ನು ಮಹಿಮೆಗೊಳಿಸುವೆನು. ಬಲಿಷ್ಠವಾದ ಜನಾಂಗವು ನಿನ್ನನ್ನು ಕಡೆಪಡಿಸುವುದು, ಭಯಂಕರ ಜನರ ಪಟ್ಟಣವು ನಿನಗೆ ಅಂಜುವುದು. ಒಟ್ಟಾಗಿ ಓದಿಕೊಳ್ಳೋಣ. ಆದ್ರೆ ನಾವು ಆತನಿಗೆ ಉತ್ಸಾಹ ಮಾಡುವಂತೆ ದೇವರು ನಮ್ಗೆ ಕರೆದಂತೆ, ಆದ್ರೆ ವೈರಿಗಳ ಉತ್ಸಾಹ ಗಾನವನ್ನಾದ್ರೂ ದೇವರು ಅಣಗಿಸ್ಬಿಡ್ತಾರೆ. ನಮ್ಮ ಒಂದು ಉತ್ಸಾಹ ಧ್ವನಿಯನ್ನ ದೇವರು ಕೇಳುವುದಕ್ಕೆ ಆಸೆ ಪಡುತ್ತಾರೆ. ಆದ್ದರಿಂದ ನಾವು ಆತನ ಸನ್ನಿಧಾನದಲ್ಲಿ ಸಂತೋಷಗೊಳ್ಳವರಾಗಿ ಉತ್ಸಾಹದಿಂದ ಆತನಿಗೆ ಸ್ತೋತ್ರ ಮಾಡೋಣ, ಆರಾಧನೆ ಮಾಡೋಣ, ಆತನ ವಾಕ್ಯಗಳನ್ನ ಕೇಳೋಣ. ಈ ಒಂದು ಸಂಪೂರ್ಣವಾದ ಆರಾಧನೆ ದೇವರು ನಾವು ಮಧ್ಯೆ ಇಟ್ಟುಕೊಂಡು ಮಹಿಮೆ ಹೊಂದಿಕೊಳ್ಳುವಂತೆ, ಆತನು ಮೆಚ್ಚುವಂತೆ, ಆತನ ಹೃದಯ ಅದು ಸಂತೋಷಗೊಳ್ಳುವಂತೆ ನಾವೆಲ್ಲರೂ ಸೇರಿ ಆತನಿಗೆ ಸ್ತೋತ್ರ ಮಾಡುವಂತೆ ನೀವು ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ನಾವು ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ಎಲ್ಲವನ್ನ ತೆಗೆದುಹಾಕಿ ಪ್ರಿಯರೇ, ನಿಮ್ಮ ಆಲೋಚನೆಗಳ ಚಿಂತೆಗಳನ್ನ, ನೀವು ಮಾಡುತ್ತಿರುವಂತ ಎಲ್ಲಾ ತರವಾದಂತ ಬೇಡದ ಕಾರ್ಯಗಳನ್ನ ಎಲ್ಲವನ್ನ ತೆಗೆದುಹಾಕಿ ಪ್ರಿಯರೇ, ದೇವರು ತಾನೇ ನಾವು ಮಧ್ಯದಲ್ಲಿ ಇದ್ದುಕೊಂಡು ನಡೆಸುವ ಆತನಾಗಿದ್ದಾನೆ. ಆತನ ಹೇಳ್ತಾನೆ, ಚಿಕ್ಕ ಹಿಂದೆ ಹೆದರಬೇಡ, ನನ್ನೊಂದಿಗಿರುತ್ತೇನೆ ಎಂದು. ಈ ಒಂದು ಸಭೆಯಲ್ಲಿ ಆತನ ಒಂದು ಪ್ರಸನ್ನತೆ ಇಳಿದು ಬರುವಂತೆ, ಆತನು ಸಿಂಹಾಸನ ರೂಢನಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತೆ, ಆತ ನಮ್ಮ ಹೃದಯದ ಸಿಂಹಾಸನ ಇರುವುದಕ್ಕೆ ಆಸೆ ಪಡುತ್ತಾನಲ್ಲ ಪ್ರಿಯರೇ. ನಾವು ಒಟ್ಟಾಗಿ ಆತನ ಒಂದು ಮಕ್ಕಳಾಗಿ ಸಭೆಯಾಗಿ ಬರುವಾಗ ಆತ ನಮ್ಮ ಮಧ್ಯದಲ್ಲಿ ಬಂದು ನಮ್ಮನ್ನು ಆಶೀರ್ವದಿಸುವ ದೇವನಾಗಿದ್ದಾನೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ ರಾಜ ಯೇಸಪ್ಪ, ರಾತ್ರಿ ಎಲ್ಲ ನಮ್ಮ ಆತ್ಮ ಶರೀರ ಪ್ರಾಣವನ್ನು ಕಾಯುವಂತ ದೇವನೇ ಅಪ್ಪ, ಲೋಕದ ಅನೇಕ ಮಕ್ಕಳು ಈ ದಿನ ಕಾಣದೆ ಹೋಗಿದ್ದಾರಪ್ಪ. ಆದ್ರೆ ನಮ್ಮನ್ನಾದ್ರೂ ಈ ಲೋಕದಲ್ಲಿ ಕರ್ತನೆ ಈ ದಿನವನ್ನು ನೋಡುವಂತೆ ನೀವು ಕೃಪೆ ಕೊಟ್ಟಿದ್ದಿ, ಇನ್ನೂ ನಿಜವಾಗಿ ಜೀವಿಸಬೇಕೆ ಒಂದು ಆಸೆಯನ್ನು ನನಗೆ ಕೊಟ್ಟಿದ್ದೆ. ಅದಕ್ಕಾಗಿ ರಾಜ ಪರಿಶುದ್ಧನೇ, ಈ ಆರಾಧನೆಯ ಮೊದಲುಗೊಂಡು ಕೊನೆಯವರೆಗೂ ನೀವು ನಮ್ಮ ನಡೆಸಿಕೊಳ್ಳಬೇಕು ಯೇಸಪ್ಪ. ನಮ್ಮ ಸಾಮರ್ಥ್ಯವಲ್ಲ ಕರ್ತನೆ, ನಾವು ಬಲವಲ್ಲ ರಾಜ, ನಿನ್ನ ಒಂದು ಪರಿಶುದ್ಧಾತ್ಮ ಅಭಿಷೇಕವನ್ನು ಬೇಡುತ್ತೇವೆ ಕರ್ತನೆ. ನಿನ್ನ ಪ್ರಸನ್ನತೆ ನಮ್ಮನ್ನು ನಡೆಸಿಕೊಳ್ಳಬೇಕಾಗಿದೆ ರಾಜ. ನಿನ್ನ ಮಕ್ಕಳೆಲ್ಲರನ್ನು ಬಲಪಡಿಸು. ಆರಾಧನೆಗೆ ಬರುತ್ತಿರುವಂತ ನಿನ್ನ ಪ್ರಿಯ ಮಕ್ಕಳನ್ನ ಸೇಫ್ ಆಗಿ ಕರ್ಕೊಂಡ್ ಬರ್ಬೇಕೆ ನಾನು ಬೇಡುತ್ತೇನಪ್ಪ. ಹೌದು ರಾಜ ಅಪ್ಪ, ನಾವೆಲ್ಲರೂ ಒಂದಾಗಿ ಒಂದೇ ಮನಸ್ಸುಳ್ಳವರಾಗಿ ನಿನ್ನ ಒಂದು ಚಿಕ್ಕ ಹಿಂದಾಗಿ ಯೇಸಪ್ಪ, ನಿನ್ನ ಕುರಿಗಳಾಗಿ ಪ್ರಜೆಗಳಾಗಿ ರಾಜ, ನಿನ್ನ ಮಕ್ಕಳಾಗಿ ಯೇಸಪ್ಪ, ನಾವು ಈ ಒಂದು ಆರಾಧನೆ ಪಾಲ್ಗೊಳ್ಳುವಂತೆ ಪ್ರತಿಯೊಬ್ಬರನ್ನು ಬಲಪಡಿಸಿ ನಡೆಸಿಕೊಳ್ಳಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಒಳ್ಳೆಯ ನಾವೆಲ್ಲರೂ ದೇವರನ್ನು ಆರಾಧಿಸುವಂತೆ ಕೀರ್ತನೆಗಾರನ್ನು ಹೇಳ್ತಾನಲ್ಲ, ಬನ್ನಿರಿ ನಮ್ಮ ನಿರ್ಮಾಣಕನಾದ ಯೆಹೋವನಿಗೆ ಶಾಸ್ತ್ರಾಂಗವರೆಗೋಣ. ಆತನು ನಮ್ಮನ್ನು ಈ ದಿನ ಈ ಜಾಗದಲ್ಲಿ ಸೇರಿಸಿದ್ದಾನೆ ಪ್ರಿಯರೇ. ನಮ್ಮನ್ನು ಆರಿಸಿಕೊಂಡು ಆತನ ಪ್ರಜೆಗಳನ್ನಾಗಿ ನಮ್ಮನ್ನು ಈ ದಿನವೂ ಸಹ ನಡೆಸುತ್ತಿರುವ ಜೀವವುಳ್ಳ ದೇವರನ್ನು ಆರಾಧಿಸುವುದಕ್ಕಾಗಿ ಮುಂಚಾನೆ ವೇಳೆ ಆತನ ಸಮ್ಮುಖದಲ್ಲಿ ನಿಂತಿದ್ದ ನಮ್ಮ ಹೃದಯ ಪೂರ್ವಕವಾದಂತ ವಂದನೆಗಳಿಂದ ಆತನನ್ನು ನಾವು ಸಂಧಿಸುವುದಕ್ಕಾಗಿ ಬಂದಿದ್ದ. ಆತನು ನಮಗೆ ಮಾಡಿರುವಂತಹ ಎಲ್ಲಾ ಮೇಳುಗಳನ್ನು ನೆನೆಸಿ ಆತನನ್ನು ಸ್ತುತಿಸುವುದಕ್ಕಾಗಿ ಈ ಸನ್ನಿಧಿಯಲ್ಲಿ ನಿಂತಿದ್ದ. ಆತನು ಭೂಮಿ ಆಕಾಶಗಳನ್ನು ಸೃಷ್ಟಿಸಿ ಈ ದಿನವೂ ಸಹ ಜೀವಿಸುತ್ತಿರುವ ಆತನು, ನಮ್ಮೊಂದಿಗೆ ಇರುವ ಆತನು, ನಮ್ಮಲ್ಲಿಯೇ ಜೀವಿಸುವವರನ್ನು ಸ್ತುತಿಸುವುದಕ್ಕಾಗಿ ನಾವು ಬಂದಿದ್ದ.
ನಾವು ಆರಾಧಿಸುವ ದೇವರು ಯಾರೆಂಬುದನ್ನು ನಾವು ಗ್ರಹಿಸಿಕೊಂಡವರಾಗಿ, ಆತನು ನಮಗೇನು ಮಾಡಿದ್ದಾನೆಂಬುದನ್ನು ತಿಳಿದುಕೊಂಡವರಾಗಿ, ಆತನು ನಮಗೆ ದಯಪಾಲಿಸಿದಂತಹ ಮಹಾ ರಕ್ಷಣೆಗಾಗಿ ಆತನನ್ನು ಸ್ತುತಿಸುವುದಕ್ಕಾಗಿ ಈ ಮುಂಜಾನೆ ವೇಳೆ ಈ ತಿಂಗಳಿನ ಕೊನೆಯ ಭಾನುವಾರದಲ್ಲಿ ಆತನು ಸನ್ನಿಧಿಯಲ್ಲಿ ನಿಂತಿದ್ದರು. ನಮ್ಮ ಹೃದಯಗಳನ್ನು ಒಪ್ಪಿಸಿಕೊಡೋಣ. ಆತನಿಗೆ ನಾವು ಹೇಳೋಣ, ದೇವರೇ, ನಮ್ಮ ಹೃದಯಪೂರ್ವಕವಾಗಿ ಮೊಣಕಾಲುಗಳನ್ನು ಊರಿ ನಿನ್ನನ್ನು ನಾವು ಆರಾಧಿಸುತ್ತೇವೆ ಎಂಬುದಾಗಿ.
ದೇವರ ಸಮೀಪಕ್ಕೆ ಬಂದಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಹೌದು ಪ್ರಿಯರೇ, ನಾವು ನೋಡುವಾಗ ದೇವರ ಸಮೀಪದಲ್ಲಿ ಬರುವಾಗ, ಆತನ ಪ್ರಸನ್ನತೆಯಲ್ಲಿ ನಾವು ಇರುವಾಗ, ಆತನ ನಮ್ಮನ್ನು ಬಿಡುಗಡೆಗೊಳಿಸುವಂತ ಶಕ್ತನು ದೇವನಾಗಿದ್ದಾನೆ ಪ್ರಿಯರೇ. ಆ ದಿನಗಳಲ್ಲಿ ಶಿಷ್ಯರು ಹಡಗಿನಲ್ಲಿ ಪ್ರಯಾಣಿಸುವಾಗ ದೊಡ್ಡ ಬಿರುಗಾಳಿ ಅವರಿಗೆ ಎದುರುಗೊಂಡಾಗ ಯೇಸು ಅವರ ಸಮೀಪದಲ್ಲಿ ಇದ್ದಾಗ ಅದು ಶಾಂತಗೊಳಿಸಿತು ಪ್ರಿಯರೇ. ಆ ದಿನದಲ್ಲಿ ಇಸ್ರಾಯೇಲ್ ಮಕ್ಕಳು ನೀರಡಿಕೆ ಆದಾಗ ಬಂಡೆಯಿಂದ ನೀರನ್ನು ದೇವರು ಕೊಟ್ಟ ದೇವನಾಗಿದ್ದಾನೆ ಪ್ರಿಯರೇ. ಅಂತ ದೇವರು ನಮ್ಮ ಸಮೀಪದಲ್ಲಿ ಇರುವಾಗ ನಮ್ಮಲ್ಲಿರುವಂತಹ ಎಲ್ಲ ಕಷ್ಟ, ತೊಂದರೆಗಳು, ಎಲ್ಲ ವ್ಯಾಧಿಗಳು ಆತನು ಬಿಡುಗಡೆ ಮಾಡುವಂತ ದೇವನಾಗಿದ್ದಾನೆ ಪ್ರಿಯರೇ. ಈ ದಿವಸ ಮುಂಜಾನೆ ವೇಳೆಯಲ್ಲಿ ಆತನ ಪ್ರಸನ್ನತೆಗಾಗಿ ನಾವು ಹಂಬಲಿಸೋಣ ಪ್ರಿಯರೇ. ಆತನ ಈ ಪ್ರಸನ್ನತೆಯೇ ನಾವು ಕಾದು ನೋಡೋಣ ಪ್ರಿಯರೇ. ಈ ಸಮಯದಲ್ಲಿ ಪ್ರಸನ್ನತೆ ಬೇಕು ಯೇಸಯ್ಯ ಎಂಬ ಹಾಡಿನೊಂದಿಗೆ ಕರ್ತನ ಪ್ರಸನ್ನತೆಯನ್ನು ನಾವು ಹಂಬಲಿಸೋಣ.
ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಕುಳಿತುಕೊಂಡು ಕರ್ತನನ್ನು ಆರಾಧಿಸೋಣ. ಪ್ರಿಯರೇ, ಯೆರೆಮೀಯನ ಪ್ರವಾದನ ಗ್ರಂಥ ಅಧ್ಯಾಯ 18:6 ಯೆಹೋವನು ಹೀಗಂತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ಹೌದು ಪ್ರಿಯರೇ, ಈ ಮುಂಜಾನೆ ವೇಳೆ ನಾವು ಆಯ್ಕೆ ಮಾಡೋಣ. ಕರ್ತನೇ, ನೀನೇ ನನ್ನ ಕುಂಬಾರನು, ನಾವು ನಿನ್ನ ಜೇಡಿ ಮಣ್ಣಾಗಿದ್ದೇವೆ. ನಾವು ನೋಡುವಾಗ ಪ್ರತಿ ಕ್ಷಣವು ನಾವು ತಪ್ಪುವಂತ ವೇಳೆಯಲ್ಲಿ ಆತನು ತನ್ನ ಕೃಪೆಯಿಂದ ನಮ್ಮನ್ನು ಸ್ಥಿರಪಡಿಸಿರುವಂತ ಕರ್ತನು ಆತನಾಗಿದ್ದಾನೆ. ಪ್ರಿಯರೇ, ಅಂತ ಅತ್ಯುನ್ನತನಾದ ದೇವನನ್ನು ಆರಾಧಿಸುವ ಹಾಗೆ ನನ್ನ ಚಿಕ್ಕ ಹೃದಯದಿಂದ ಕರ್ತನನ್ನು ಆರಾಧಿಸುವೆನೆಂಬ ಹಾಡಿನೊಂದಿಗೆ ಕರ್ತನ ನಾಮವನ್ನು ಇನ್ನಷ್ಟು ಮಹಿಮೆ ಪಡಿಸೋಣ.
ಚಿಕ್ಕ ಹೃದಯ ಯಾರು ಕೊಡ್ಬೇಕಂದ್ರೆ ದೇವರು ಕೊಡ್ಬೇಕಂತೆ. ಆ ಚಿಕ್ಕ ಹೃದಯ ದೇವ್ರು ಕೊಟ್ಟಾಗ, ಫಾರ್ ಎಕ್ಸಾಂಪಲ್, ಮಣ್ಣು ಎಷ್ಟು ದೊಡ್ಡ ಮಡಿಕೆ ಮಾಡ್ಕೊಂಡು ನೋಡಿದ್ರಲ್ಲ, ನಮ್ ಹೃದಯ ಚಿಕ್ಕದೇ ಇರ್ಬೋದು, ಆದ್ರೆ ದೇವ್ರು ನಮ್ಮನ್ನ ದೊಡ್ಡವರಾಗಿ ಮಾಡ್ತಾರೆ. ಯಾರು ನಮ್ಮನ್ನ ಗಣೆಗೆ ತರದೇ ಇರ್ಬೋದು, ಆದ್ರೆ ದೇವ್ರು ನಮ್ಮನ್ನ ಗಣೆಗೆ ತರ್ತಾರೆ. ಯಾರು ನಮ್ಮನ್ನ ಮಾನಿಸದೇ ಇರ್ಬೋದು, ದೇವ್ರು ನಮ್ಮನ್ನ ಮಾನಿಸ್ತಾರೆ. ಯಾರು ನಮ್ಮನ್ನ ಗುರುತಿಸದೇ ಇರ್ಬೋದು, ದೇವ್ರು ನಮ್ಮನ್ನ ಗುರುತಿಸ್ತಾನೆ. ಯಾಕಂದ್ರೆ ಹೆಸರು ಕರ್ನಾಟಕ ನಂಬಿದಷ್ಟನು ಆತ ನಮ್ಮನ್ನು ನಡೆಸ್ತಾನೆ. ಆದ ಪ್ರಿಯರೇ, ಅಂತ ದೇವ್ರನ್ನ ಹಾಡಿ ಕೊಂಡಾಡುವಾಗ ಮಾತನಾಡಿ ಘನಪಡಿಸಿದ ಪ್ರಿಯರೇ.
ಎಷ್ಟು ಸಂತೋಷ ಆಗುತ್ತಲ್ಲ ಅದು ಕರ್ತನ ಸುದ್ದಿಸುವಾಗೆ ಒಂದಿನ ಕರ್ತನ ಮಾಡಿದ ಉಪಕರಣ ನೆನೆಸಿ ಸ್ತ್ರೀಯಲ್ಲೊಬ್ಬರು ಪುರುಷರಲ್ಲಿ ಸ್ತ್ರೀಯಲ್ಲಿ ಲೋದಕ ಪುರುಷರಲ್ಲಿ ಮೋಶೆ ಪ್ಲೀಸ್ ಕರ್ತನಿಗೆ ಕೃತಜ್ಞತೆ ಸಲ್ಲಿಸಬೇಕು ಕೇಳ್ಕೊಳ್ತಾರೆ. ದೇವನೇ ಅಪ್ಪ, ನಿಮ್ಮ ಒಂದು ಸುಂದರವಾದ ನಾಮವನ್ನು ಸ್ವಾಮಿ ನಾವೆಲ್ಲರೂ ಸ್ವಾಮಿ ಸ್ತುತಿಸುವಾಗೆ ಕೊಂಡಾಡುವಾಗೆ ಕೊಟ್ಟಂತ ಈ ಕೃಪೆಗಾಗಿ ಸ್ತೋತ್ರ ಏಸಪ್ಪ. ಹೌದು ಸ್ವಾಮಿ, ಕಳೆದ ದಿನಮಾನವಲ್ಲ ಕರ್ತನೆ ಕಣ್ಣ ಗುಟ್ಟಿಯೋಪಾದಿಲಿ ಕಾಯ್ದು ಕಾಪಾಡಿ ರಕ್ಷಿಸಿದಂತ ದೇವನೇ ನಿಮಗೆ ಸ್ತೋತ್ರ ಅಯ್ಯ. ಹೌದು ಸ್ವಾಮಿ, ನಮ್ಮನ್ನು ಈ ವರ್ಷದಲ್ಲಿ ಸ್ವಾಮಿ 7 ತಿಂಗಳು ಕರ್ತನಾದ ದೇವನೇ ನೀವು ಕಣ್ಣ ಗುಟ್ಟಿಯೋಪಾದಿಲಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಿದಂತ ದೇವನೇ ಸ್ತೋತ್ರ ಸ್ತೋತ್ರ ರಾಜನೇ. ಪ್ರತಿ ಒಂದೊಂದು ದಿನ ಕ್ಷಣ ಸ್ವಾಮಿ ನಾವು ಉಸಿರಾಡ್ತಿರುವಂತದಾದ್ರೆ ಅದು ಶುದ್ಧ ನಿಮ್ಮ ಕೃಪೆ ಅಯ್ಯ. ಹೌದು ಸ್ವಾಮಿ, ನಿನ್ನೆ ಇದ್ದವರು ಇವತ್ತಿಲ್ಲ ಸ್ವಾಮಿ. ಹೌದು ಏಸಪ್ಪ, ಒಂದೊಂದು ಸಮಯದಲ್ಲೂ ಸ್ವಾಮಿ, ನಮ್ಮ ಕಷ್ಟದ ಸಮಯದಲ್ಲೂ ದುಃಖದ ಸಮಯದಲ್ಲೂ ಸ್ವಾಮಿ, ನಮ್ಮ ಕಣ್ಣೀರನ ಸಮಯದಲ್ಲೂ ಸ್ವಾಮಿ ನೀವು ಕರ್ತನೆ ಕಾಯ್ದು ಕಾಪಾಡಿದಂತ ದೇವರು ನೀವಾಗಿದ್ದೀರಿ ಸ್ತೋತ್ರ ಅಪ್ಪ. ನಮ್ಮನ್ನು ಕಣ್ಣುಗುಡ್ಡಿಯೋಪಾದಿಲಿ ನೀವು ನಡೆಸಿದ್ದೀರಿ ಸ್ತೋತ್ರ. ನಮ್ಮ ಕಣ್ಣೀರುಗಳನ್ನ ಒರೆಸಿದ್ದೀರಿ ಸ್ತೋತ್ರ. ಎಲ್ಲಾ ಸಮಯದಲ್ಲೂ ಅಪ್ಪ ನೀವೇ ನಮಗೆ ತಂದೆಯು ತಾಯಿಯು ರಕ್ಷಕನಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಏಸಪ್ಪ. ನಿಮ್ಗೆ ಎಷ್ಟು ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದ್ರು ಸಾಧಯ್ಯ. ನೀವು ಮಾಡಿದಂತ ಒಂದೊಂದು ಉಪಕಾರಗಳಿಗಾಗಿ ಸ್ತೋತ್ರ. ನಮ್ಮ ಸಭೆಯ ಪ್ರತಿ ಒಬ್ಬೊಬ್ಬರ ಕುಟುಂಬದವರನ್ನ ಆಶೀರ್ವದಿಸಿದ್ದೀರಿ ಸ್ತೋತ್ರ. ನಮ್ಮನ್ನೆಲ್ಲ ಒಟ್ಟಾಗಿ ಸೇರಿಸಿದ್ದೀರಿ ಸ್ತೋತ್ರ. ನಮ್ಮನ್ನ ಒಂದು ಕುಟುಂಬವಾಗಿ ನೀವು ಇರಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ, ನಾವು ಒಂದು ಕುಟುಂಬವಾಗಿ ಕರ್ತನೆ ನಿಮಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ರಾಜನೇ. ನೀವು ಯಾವಾಗ್ಲೂ ಹೆಚ್ಚಿಸಲ್ಪಡ್ಬೇಕಯ್ಯ, ನಾವು ತಗ್ಗಿಸಲ್ಪಡ್ಬೇಕು ಸ್ವಾಮಿ. ನಮ್ಮೆಲ್ಲ ಸ್ತುತಿ ಸ್ತೋತ್ರಗಳನ್ನ ಯೇಸು ಕ್ರಿಸ್ತನ ಒಬ್ಬರಿಗೆ ಸಲ್ಲಿಸ್ತೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ. ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಯೇಸುವೆ ನಿನಗೆ ಸ್ತೋತ್ರಗಳು ಸ್ವಾಮಿ. ನಿನ್ನ ಸನ್ನಿಧಾನದಲ್ಲಿ ಬರಲಿಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಿ. ಅದು ನಿನ್ನ ಕೃಪೆ ಆಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅದನ್ನ ನಾವು ಅರಿಕೆ ಮಾಡ್ತೇವೆ. ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಒಳ್ಳೆ ಕಾರ್ಯದಿಂದಲ್ಲ ಸ್ವಾಮಿ, ಅದು ನಿನ್ನ ಕೃಪೆ ಆಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರಗಳು ಸ್ವಾಮಿ. ನಮ್ಮ ಒಳ್ಳೆ ಕಾರ್ಯಗಳನ್ನ ಒಂದು ಹೊಲಸಾದ ಬಟ್ಟೆಗೆ ನೀನು ಹೋಲಿಸಿದ್ದಿ, ಅದಕ್ಕೆ ನಿನಗೆ ವಂದನೆಗಳು. ಯಾಕಂದ್ರೆ ನಮ್ಮ ಒಳ್ಳೆ ಕಾರ್ಯಗಳು ನಿನ್ನನ್ನು ಮೆಚ್ಚಿಸ್ಲಿಕ್ಕಾಗುವುದಿಲ್ಲ, ನಿನ್ನ ಕೃಪೆ ಸ್ವಾಮಿ. ನೀನು ನಮಗಾಗಿ ಕ್ರೂಜ ಮೇಲೆ ಸತ್ತಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. 3ನೇ ದಿನದಲ್ಲಿ ನನಗಾಗಿ ನಮಗಾಗಿ ನೀನು ಎದ್ದು ಬಂದಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಪರಲೋಕದ ಪಾತ್ರರನ್ನಾಗಿ ಮಾಡಿದೆ, ಅದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ನಮ್ಮ ಬಾಯಿಗಳನ್ನು ತೆರೆದು ನಿನ್ನ ಸುಂದರವಾದ ಯೇಸು ಎಂಬುದಾಗಿ ಹೇಳಲಿಕ್ಕೆ ಕೃಪೆಯನ್ನು ಕೊಟ್ಟಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ಆಶೀರ್ವಾದರನ್ನಾಗಿ ಮಾಡಿದೆ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದೆ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದೆ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡಿದೆ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆಶೀರ್ವಾದ ಮಾಡುತ್ತಾ ಇದ್ದಿ ಸ್ತೋತ್ರ.
ನಮ್ಮನ್ನು ನಡೆಸುತ್ತಾ ಇದ್ದಿ ಸ್ತೋತ್ರ. ಕಣ್ಮಣಿಯ ಹಾಗೆ ಕಾಯುತ್ತಿ ಸ್ತೋತ್ರ. ನಮ್ಮನ್ನು ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದಿ ಸ್ತೋತ್ರ. ನಮ್ಮನ್ನು ಯಾವಾಗಲೂ ಸದಾಕಾಲವೂ ನಮ್ಮ ಜೊತೆಗಾರನಾಗಿ ಮಾಡುವುದೇ ನೀವೇ ನಮ್ಮ ಜೊತೆಗಾರನಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರಗಳು ಸ್ವಾಮಿ. ಅಂತ ಸ್ನಾನಿಕನಾದ ಯೋಹಾನನೇ ಹೇಳುತ್ತಾನೆ, ನಿನ್ನ ಕೆರೆಗಳ ಬಾರನ್ನು ಬಿಚ್ಚಲಿಕ್ಕೆ ಯೋಗ್ಯರಲ್ಲ. ಹೌದು ಸ್ವಾಮಿ, ನಾವು ಸ್ನಾನಿಕನಾದ ಯೋಹಾನನಿಗೆ ಕಂಪೇರ್ ಮಾಡಿದರೂ ಯಾವುದು ಲೆವೆಲಲ್ಲೂ ಇಲ್ಲ ಸ್ವಾಮಿ. ಅಂಥವರಾದ ನಮ್ಮನ್ನು ಸ್ವಾಮಿ ಮಗನೇ ಮಗಳೇ ಎಂದು ಕರೆದಿದೆ. ಅದಕ್ಕಾಗಿ ಸ್ತೋತ್ರಗಳು ಸ್ವಾಮಿ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಲೋಕದ ತಂದೆ ತಾಯಿಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿ. ಈ ಲೋಕದ ಅಣ್ಣ ತಮ್ಮ ಅಕ್ಕ ತಮ್ಮ ಎಲ್ಲರಿಗಿಂತಲೂ ಹೆಚ್ಚಾಗಿ ನೀನು ಪ್ರೀತಿಸುತ್ತಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಯೇ ಶಾಶ್ವತವು ಸ್ವಾಮಿ. ಮನುಷ್ಯರ ಪ್ರೀತಿ ಅಲ್ಲ, ನಿನ್ನ ಪ್ರೀತಿಯೇ ಶಾಶ್ವತವು. ನೀನು ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನಗಳನ್ನು ಕಾಪಾಡುವಂತ ದೇವರು ನೀನಾಗಿದೆ ಸ್ವಾಮಿ. ನಮ್ಮನ್ನು ಕಾಯುತ್ತಿ ಎಂಬುದಾಗಿ ಹೇಳುತ್ತೀನಿ, ನೀನು ಕಾಯುತ್ತಿ. ಸ್ತೋತ್ರ ಸ್ವಾಮಿ. ಹೌದಪ್ಪ, ನಮ್ಮನ್ನು ಎಂದಿಗೂ ಕೈ ಬಿಡದ ದೇವರು ನೀನಾಗಿದ್ದಿ. ನಾವು ಪ್ರತಿದಿನವೂ ಅದನ್ನು ಕಾಣುತ್ತಾ ಇದ್ದೇವೆ ಸ್ವಾಮಿ. ನಮ್ಮ ಎಲ್ಲರ ರಕ್ಷಣೆಗಾಗಿ ಸ್ತೋತ್ರ. ದಿವ್ಯ ಜ್ಯೋತಿಯನ್ನು ಕಾಯ್ದು ಕಾಪಾಡುತ್ತಾ ಇದ್ದೆ. ಅದಕ್ಕಾಗಿ ಸ್ತೋತ್ರ. ಎಷ್ಟೋ ಒಂದು ಸಂಕಷ್ಟ ಬಂದರೂ ಎದುರಿಸುವ ಹಾಗೆ ನೀನು ಕಾಯುತ್ತಾ ಬಂದಿದ್ದೆ. ಅದಕ್ಕಾಗಿ ಸ್ತೋತ್ರಗಳು. ಎಲ್ಲರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸುತ್ತಾ ನಿನಗೊಬ್ಬನಿಗೆ ಮಾತ್ರ ಸ್ತೋತ್ರ, ಘನ, ಮಾನ, ಮಹಿಮೆ. ಆಮೆನ್. Yeah.
ನಿಂತುಕೊಳ್ಳೋಣ. ನಮ್ಮನ್ನು ಮತ್ತೊಮ್ಮೆ ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಅದ್ವೈತನಾದ ದೇವರು, ಅತಿಶಯನಾದ ದೇವರು, ಕಾಪಾಡುವ ದೇವರು, ಇಂಥ ಒಳ್ಳೆ ದೇವರು ನಮ್ಮ ಸಂಗಡಿಗನಾಗಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದಾನೆ. ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಮಾಡಬೇಕಾಗಿದೆ. ನಾವು ಆರಾಧಿಸುವಂತ ದೇವರು ಸರ್ವ ವಲ್ಲಭನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಸಾರ್ವಭೌಮನಾಗಿದ್ದಾನೆ, ಸೃಷ್ಟಿಯ ಕರ್ತನಾಗಿದ್ದಾನೆ, ಸರ್ವ ಅಧಿಕಾರಿಯಾಗಿದ್ದಾನೆ, ಯಜಮಾನನಾಗಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ, ಸರ್ವದರಲ್ಲಿಯೂ ಸಮಸ್ತದಲ್ಲಿಯೂ ಇರುವಾತನು ಆತನೇ ಆಗಿದ್ದಾನೆ. ಅಂತಹ ಮಹಾದೇವರನ್ನು ಆರಾಧಿಸುವುದಕ್ಕಾಗಿ ದೇವರು ಈ ದಿನ ನಮ್ಮ ಕಾಲುಗಳಿಗೆ ಬಲ ಕೊಟ್ಟು, ನಮ್ಮ ದೇಹಕ್ಕೆ ಬಲ ಕೊಟ್ಟು, ನಮ್ಮ ಮನಸ್ಸುಗಳಿಗೆ ಸಂತೋಷವನ್ನು ಉಂಟು ಮಾಡಿ, ನಮಗೆ ಉಲ್ಲಾಸಕರವಾದ ದಿನವನ್ನು ಕೊಟ್ಟು, ನಾನು ನಿಮಗಾಗಿ ಎದ್ದಿದ್ದೇನೆ ಎಂಬ ಒಂದು ಮಹಾ ಸುದ್ದಿಯನ್ನು ಸಾರುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಆತನು ಈ ದಿನವೂ ಸಹ ಇರುವಾತನೇ ಆಗಿದ್ದಾನೆ. ಪರಲೋಕ ರಾಜ್ಯದಲ್ಲಿ ನುಡಿಯುವುದನ್ನು ನಾವು ಕೇಳುತ್ತಲೇ ಇರುತ್ತಾವ. ನೀವು ಪ್ರಕಟಣೆ ಗ್ರಂಥಗಳನ್ನು ಓದುವಾಗಲೆಲ್ಲ ದೇವರು ನಿಮಗೆ ಜ್ಞಾಪಕಪಡಿಸುತ್ತಲೇ ಇರುತ್ತಾರೆ. ಎಲ್ಲಾ ಸ್ತುತಿಗೂ ಘನಕ್ಕೂ ಮಾನಕ್ಕೂ ಮಹಿಮೆಗೂ ಆತನೊಬ್ಬನಿಗೆ ಸಲ್ಲತಕ್ಕದ್ದು ಎಂಬುದಾಗಿ. ಭೂಲೋಕದಲ್ಲಿರುವವರು ಮಾತ್ರವಲ್ಲ, ಪರಲೋಕದಲ್ಲಿರುವಂತಹ ಸಂತಾನವೂ ಸಹ ಇದನ್ನೇ ಆಡಿ ಆತನನ್ನು ಸ್ತುತಿಸುತ್ತದೆ ಎಂಬುದಾಗಿ ನೋಡುತ್ತಾರೆ. 4 ಜೀವಿಗಳು, 24 ಮಂದಿ ಹಿರಿಯರು ಸಹ ಇದನ್ನೇ ಹೇಳುತ್ತಾ ಆತನ ಸಿಂಹಾಸನದ ಮುಂಭಾಗದಲ್ಲಿ ಅಡ್ಡ ಬಿದ್ದು ಆತನಿಗೆ ಸ್ತೋತ್ರ ಮಾಡುವವರಾಗಿದ್ದಾರೆ. ಅದನ್ನೇ ನಾವು ಈ ಭೂಲೋಕದಲ್ಲಿ ಛಾಯೆಯಾಗಿ ಮಾಡುತ್ತಿದ್ದೇವೆ. ಆತನು ಪರಿಶುದ್ಧನಾದ ದೇವನನ್ನು ಆರಾಧಿಸುವುದಕ್ಕಾಗಿ ಮುಂಜಾನೆ ವೇಳೆ ನಮ್ಮನ್ನು ಒಗ್ಗಟ್ಟಾಗಿ ಸೇರಿಸಿದ್ದಾನೆ. ಇಸ್ರಾಯೇಲ್ ನಡೆದಂತಹ ಜೀವಿತವನ್ನು ನೋಡಿರಿ ಪ್ರಿಯರ. ಮರುಭೂಮಿಯಲ್ಲಿ ಎಂತಹ ಕಷ್ಟಗಳು, ಎಂತಹ ನೋವುಗಳು, ಎಂತಹ ಒಂದು ಬಾಧೆಗಳು ಇರುತ್ತಿದ್ದವು. ಅವರನ್ನು ರಕ್ಷಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ, ಅವರನ್ನು ಕಾಪಾಡುವುದಕ್ಕೆ ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಎಂತಹ ದೊಡ್ಡ ದೊಡ್ಡ ರಾಜರುಗಳು ಅವರ ಮುಂದೆ ನಿಂತಿದ್ದರು. ದೇವರ ವಾಕ್ಯವು ಹೇಳುತ್ತದೆ, ಇಸ್ರಾಯೇಲರ ಮುಂದೆ ಒಬ್ಬನು ನಿಲ್ಲಲಿಲ್ಲ ಎಂಬುದಾಗಿ. ಏಕೆಂದ್ರೆ ಸರ್ವಶಕ್ತನಾದಂತಹ ದೇವನ ಹಸ್ತ ಅವರೊಂದಿಗೆ ಸದಾಕಾಲವಿತ್ತು ಎಂಬುದಾಗಿ. ಅದನ್ನೇ ನಾವು ಈ ದಿನಗಳಲ್ಲಿ ಅನುಭವಿಸುವುದಕ್ಕಾಗಿ ಆತನ ಸನ್ನಿಧಿಯಲ್ಲಿ ನಿಂತಿದ್ದಾರೆ. ಕೈ ಬಿಡದಂತ ದೇವರು, ನಮ್ಮನ್ನು ಬಿಟ್ಟುಕೊಡದಂತ ದೇವರು, ನಮ್ಮೊಂದಿಗೆ ಸದಾಕಾಲ ಇರುವ ಆತನು, ನಮ್ಮನ್ನು ಬಲಪಡಿಸಿ ನಡೆಸುವ ಆತನು, ಎಲ್ಲ ಸಂದರ್ಭಗಳಲ್ಲಿ ನಮ್ಮೊಂದಿಗೆ ಇರುವ ಆತನು. ಇದೋ ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಳಿದ ಆತನು, ತನ್ನ ಕರಗಳಲ್ಲಿ ನಿಮ್ಮನ್ನು ಚಿತ್ರಿಸಿಕೊಂಡ ಆತನು. ಮಹಿಮೆಯ ರಾಜನಿಗೆ ನಾವೆಲ್ಲರೂ ಬಾಯಿ ತೆಗೆದು ಒಮ್ಮೆ ಸ್ತೋತ್ರ ಮಾಡೋಣ ಪ್ರಿಯರ. Hallelujah, thank you Lord Father. Hallelujah, thank you Jesus. Hallelujah, thank you Lord. Great and mighty is your name, Lord Father. Hallelujah, name above all the names. Jesus is the name above all the names. Hallelujah, thank you Jesus. Hallelujah, thank you Lord Father. Hallelujah, hallelujah, hallelujah. Hallelujah, thank you Jesus, wonderful Lord, my Lord, my God, my Jesus. Hallelujah, thank you the ದೇವರೇ, ಕಾಪಾಡುವ ದೇವರೇ, ಅತ್ಯುನ್ನತನಾದಂತ ದೇವರೇ, ರಕ್ಷಿಸುವ ದೇವರೇ, ನಮ್ಮ ಒಳ್ಳೆಯವನಾದಂತ
ಪರಿಶುದ್ಧವಾದ ರಕ್ತದಿಂದ ತಾನೇ ದೇವರು ಈ ದಿನ ನಮ್ಮನ್ನು ನೋಡುವಂತೆ ಆಗಿದೆ. ಆ ಪರಿಶುದ್ಧವಾದ ರಕ್ತದಿಂದ ತಾನೇ ದೇವರು ನಮ್ಮನ್ನು ಈ ದಿನ ಕ್ಷಮಿಸಿದ್ದಾನೆ. ಆ ಪರಿಶುದ್ಧವಾದಂತ ರಕ್ತದಿಂದ ತಾನೇ ದೇವರ ಸಮ್ಮುಖದಲ್ಲಿ ನಾವು ನಿಲ್ಲುವಂತೆ ಆತನು ಮಾಡಿದ್ದಾನೆ. ನಾವು ಕೇವಲ ಬದುಕುವ ಪ್ರಾಣಿಗಳು, ಉಸಿರಿಗೆ ಆಧಾರವಾಗಿತ್ತು. ಈ ಉಸಿರು ಯಾವಾಗ ನಿಲ್ಲುತ್ತದೆ ಯಾರಿಗೂ ತಿಳಿಯುವುದಿಲ್ಲ. ಆದ್ರೆ ನನ್ನ ದೇವನೇ ಹೇಳುತ್ತಾನೆ, ಆ ಕ್ಷಣದಲ್ಲಿ ನಾನು ನಿನ್ನೊಂದಿಗಿದ್ದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಅಂತಹ ಮಹಾ ದೇವರಿಗೆ ಆರಾಧಿಸುವುದಕ್ಕಾಗಿ ಮುಂಚಾಣಗಳ ನಮ್ಮ ಹೃದಯಗಳನ್ನು ಬಿಚ್ಚಿ, ನಮ್ಮ ಮನಸ್ಸನ್ನು ಬಿಚ್ಚಿ ಅವರನ್ನು ಆರಾಧಿಸಬೇಕಾಗಿ ಆತನು ಪರಿಶುದ್ಧನೇ ಆಗಿದ್ದಾನೆ ಪ್ರಿಯ. ಆತನ ಹಾಗೆ ಪರಿಶುದ್ಧನು ಮತ್ತೊಬ್ಬನಿಲ್ಲ. ಆತನ ಪರಿಶುದ್ಧತೆಯಲ್ಲಿ ನಾವು ಸೇರುವುದಕ್ಕೆ ಯೋಗ್ಯರಲ್ಲ ಪ್ರಿಯ. ಆದರೂ ಆತನು ನಮ್ಮನ್ನು ಕರವಿಡಿದು ಕರೆದಿದ್ದಾನೆ. ನಮ್ಮನ್ನು ಒಪ್ಪಿಕೊಳ್ಳುವಂತ ದೇವರ ಆತನಾಗಿದ್ದಾನೆ. ಆರಾಧಿಸುವಂತ ನಾವೆಲ್ಲರೂ ಮನಸ್ಸನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಯಾರನ್ನು ಹಾಡಿಕೊಳ್ಳೋಣ. ಪರಿಶುದ್ಧ
ಪರಿಶುದ್ಧನಾದ ದೇವರೇ, ನಿನ್ನ ಸಮ್ಮುಖದಲ್ಲಿ ಹೃದಯ ಪೂರ್ವಕವಾದಂತಹ ವಂದನೆಗಳನ್ನು ಕೃತಜ್ಞತಾಸ್ತುತಿಗಳನ್ನು ನಿನಗೆ ಸಲ್ಲಿಸುತ್ತಾ ಸಂಪೂರ್ಣವಾಗಿ ನಿನ್ನ ಕರಗಳಿಗೆ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಿನ ವಾರವಿಡಿದ ಅಪಾಯ ಕಾಲಗಳಲ್ಲಿ ನಾವು ಸಂಚರಿಸುವಾಗ ನೀನು ನಮ್ಮನ್ನು ನಿನ್ನ ಗುಪ್ತ ಸ್ಥಳಗಳಲ್ಲಿ ಮರೆಮಾಚು. ಇದೋ ದೇವರ ಆಪತ್ತುಗಳು ನಮ್ಮನ್ನು ಆವರಿಸಿಕೊಳ್ಳುವಾಗ ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಮರೆಮಾಚುತ್ತಾರೆ. ನಿನ್ನ ಕಣ್ಣಿನ ಗುಡಿಯ ಪಾದೆಯಲ್ಲಿ ನಮ್ಮನ್ನು ಕಾಯಿ ಕರ್ತಾನೆ. ನಮಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ತೇವೆ. ನಿನ್ನಲ್ಲೇ ನಮಗೆ ಬಲ ಉಂಟಯ್ಯ. ಅದಕ್ಕಾಗಿ ಸ್ತೋತ್ರ. ಮುಂಜಾನೆ ಬೆಳಗಾಗಿ ಸ್ತೋತ್ರ ರಾಜ. ಆರಾಧನೆಯಲ್ಲಿ ನಾವೊಂದಿಗಿದ್ದು ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತುತಿ ಘನ ಮಹಿಮೆಗಳು ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ತೇವೆ ನನ್ನ ತಂದೆಯೇ. ನಾವು ನಿಂತಿರುವಂತೆ ಮತ್ತೆ ವೇದಗಾನ ಯೋಹಾನ ಬರೆದ ಪ್ರಕಟಣೆ ಪತ್ರಿಕೆ ತಿಳ್ಕೊಳ್ಳೋಣ. ದ ರೆವಲೇಷನ್ ಆಫ್ ಸೇಂಟ್ ಜಾನ್. ಪ್ರಕಟಣೆ ಪತ್ರಿಕೆ ತಿಳ್ಕೊಳ್ಳೋಣ ಅಂತೇಳಿ 1ನೇ ಅಧ್ಯಾಯ. ಪ್ಲೀಸ್ ಟರ್ನ್ ಯುವರ್ ಬೈಬಲ್ಸ್ ಟು ರೆವಲೇಷನ್ ಚಾಪ್ಟರ್ 1. ಪ್ರಕಟಣೆಗಳು 1ನೇ ಅಧ್ಯಾಯ 8ನೇ ವಚನ ಒಟ್ಟಾಗಿ ಓದಿಕೊಳ್ಳುವರಾಗಿದೆ. We are going to read together the 8th verse of chapter 1 of Revelation. ಎಲ್ಲ ತಗೊಂಡಿದ್ದೀರಲ್ಲ? ನಾನು ಆದಿಯೂ ಅಂತ್ಯವೂ ವರ್ತಮಾನ ಮತ್ತು ಭವಿಷ್ಯಕಾಲಗಳಲ್ಲಿ ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರು ಸರ್ವಶಕ್ತನಾಗಿದ್ದು ನಮ್ಮ ನಡೆಸಿಕೊಂಡು ಬಂದಿದ್ದಾನೆ. ಅದಕ್ಕಾಗಿ ಆತನ ಸ್ತೋತ್ರ ಉಂಟಾಗಲಿ. ಎಲ್ಲರೂ ಕುಳಿತುಕೋಣ. ಸಂಡೆ ಸ್ಕೂಲ್ ಮಕ್ಕಳು ಸಂಡೆ ಸಿಗೋಬೇಕಾದ್ರೆ ಕಾಣಿಕೆ ತೆಗೆಯುವ ಸಮಯ.
ಅತಿಥಿಗಳ ಮಧ್ಯೆ ವಾಸ ಮಾಡುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಾವೆಲ್ಲರನ್ನ ಸ್ವಾಗತ ಮಾಡುವವರಾಗಿದ್ದೇವೆ. ಕರ್ತನ ನಮ್ಮೊಂದಿಗಿದ್ದು ಎಲ್ಲಾ ಕಾರ್ಯಗಳನ್ನ ಮಾಡುವಂತ ದೇವನಾಗಿದ್ದಾನೆ. ಅದು ಮಾತ್ರವಲ್ಲ ಪ್ರೇರ ಆತನ ಸೈನಿಕ ನಮ್ಮ ಕರ್ಕೊಂಡು ಬಂದಿದ್ದಾನೆ. ಆಮೇಲೆ ಎಷ್ಟು ದೊಡ್ಡ ಭಾಗ್ಯವಂತ ಕಾರ್ಯವಾಗುವುದಾದ್ರೆ ಕೀರ್ತನೆಗಾರರು ಎಷ್ಟು ಚೆನ್ನಾಗಿ ಹೇಳ್ತಾನಲ್ವಾ, ಲೋಕದಲ್ಲಿ ಸಹಸ್ರವಾದ ವರ್ಷಗಳು ಕಳೆದ್ರು ಅದು 1 ಗಂಟೆಗಳ ಕಾಲ ಆತನ ಪ್ರಸನ್ನತೆಯಲ್ಲಿ ಕಳೆಯುವುದಕ್ಕೆ ಸಮ ಆಗೋದಿಲ್ಲ. ಅಷ್ಟು ದೊಡ್ಡದಾದಂತಹ ಒಂದು ಪ್ರಸನ್ನತೆಯಲ್ಲಿ ದೇವರು ನಮ್ಮನ್ನ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾನೆ. ಪರಿಶುದ್ಧಾತ್ಮನು ನಮ್ಮಲ್ಲೆಲ್ಲರೂ ಇದ್ದಾನೆ ಅನ್ನೋದಕ್ಕೆ ನೀವೀಗ ಆರಾಧನೆ ನೋಡುವುದಾದ್ರೆ ಎಲ್ಲಾ ವಾಕ್ಯಗಳು ಕನೆಕ್ಟ್ ಆಗ್ತಾನೆ ಇತ್ತು ಅಲ್ವಾ. ಸ್ತೋತ್ರ ಮಾಡುವಂತವರು ವಾಕ್ಯಗಳು ಸಹ ನೋಡುವುದಾದ್ರೆ ಪದಗಳು ಸಹ ಅಷ್ಟೇ. ಅದಕ್ಕೆ ದೇವರ ಆತ್ಮ ನಮ್ಮಲ್ಲಿ ಜೀವಿಸುವ ಆತನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಈ ವಾರದ ಜನ್ಮದಿನ ಆಚರಿಸಿಕೊಳ್ಳುವಂತವರು ಮದುವೆ ದಿನ ಆಚರಿಸಿಕೊಳ್ಳುವುದು ಇರುವುದಾದ್ರೆ ದಯವಿಟ್ಟು ನಿಂತ್ಕೊಳ್ಳಿ. Those are going to celebrate the birthdays and marriage days. If anyone is there, please stand up. Praveen, ಸೋನಿಯಾ ಅವ್ರ ಮಗ ಪ್ರವೀಣ್ ಬರ್ತಡೆ. ನಂತರ ನಮ್ಮ ಮಧ್ಯಲ್ಲಿರುವಂತ ರಾಜ್ ಅವರು ಮುಂದೆ ಬಂದು ಕಾಣಿಗೋಸ್ಕರವಾಗಿ ಬ್ರದರ್ ಪ್ರವೀಣ್ ಆ ಮಗನಿಗೋಸ್ಕರವಾಗಿ ಮಗಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ 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 ಸ್ತೋತ್ರ. ಪರಿಶುದ್ಧನು 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 ಎಂಬುದಾಗಿ ಹಗಲು ರಾತ್ರಿ ಭೂತಗಣಗಳ ಮೂಲಕವೂ 24 ದೇವರ ಮೂಲಕವೂ 4 ಜೀವಿಗಳ ಮೂಲಕವೂ ಅಸಂಖ್ಯಾತ ಭಕ್ತರ ಮೂಲಕವೂ ಈಗಲೂ ನಮ್ಮ ಮೂಲಕವೂ ಹೊಗಳಿಸಿಕೊಂಡು ಬರ್ತಾ ಇರುವ ನಮ್ಮ ಪರಲೋಕದ ಪರಿಶುದ್ಧನಾಗಿರುವ ತಂದೆಯಾದ ದೇವರೇ, ಈ ಸುಂದರವಾದಂತಹ ಪುನರುತ್ಥಾನದ ದಿವಸಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಜುಲೈ ಮಾಸದ ಕೊನೆಯ ವಾರ ಕೊನೆಯ ದಿನ ನಿನ್ನ ಪ್ರೀತಿಯ ಮಕ್ಕಳಾದಂಥ ನಮ್ಮನ್ನು ಕರ ಹಿಡಿದು ನಡೆಸಿಕೊಂಡು ಬಂದದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಮಾರ್ಗ ಮಧ್ಯದಲ್ಲಿ ಅದೆಷ್ಟೋ ತೊಂದರೆಗಳು ಎದುರಾದರೂ, ಸಂಕಷ್ಟಗಳು ಎದುರಾದರೂ, ಅಡೆತಡೆಗಳು ಬಂದರೂ ನೀನು ಅವೆಲ್ಲವುಗಳನ್ನು ದಾಟಿ ಬರುವುದಕ್ಕೋಸ್ಕರವಾಗಿ ನೀನು ತಾನೇ ನಮ್ಮ ಮುಂದೂತನಾಗಿದ್ದು ನಡೆದು ನಮ್ಮನ್ನು ನಿನ್ನ ಹಿಂದೆ ಬರುವುದಕ್ಕೋಸ್ಕರವಾಗಿ ಆಸ್ಪದ ಮಾಡಿಕೊಟ್ಟು ನಮಗೆ ಜಯವನ್ನು ತಂದು ಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅದ್ವಿತೀಯನು ಅಗ್ರಗಣ್ಯನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡತಕ್ಕಂಥವನು ಆಗಿರುವ ನಮ್ಮ ಪರಿಶುದ್ಧನಾದಂಥ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧತೆಗೆ ಈ ಲೋಕದಲ್ಲಿ ಯಾರು ಸಮಾನರಿಲ್ಲ ಕರ್ತನೆ. ಆ ರೀತಿಯಿಂದ ನೀನು ನಮ್ಮನ್ನ ಅದ್ಭುತವಾದಂಥ ರೀತಿಯಿಂದ ಆಶೀರ್ವಾದ ಮಾಡಿ ಕತ್ತಲೆಯ ಪ್ರಪಂಚದೊಳಗಿಂದ ಬಿಡುಗಡೆ ಮಾಡಿ ನಿನ್ನ ಬೆಳಕಿನ ರಾಜ್ಯದಲ್ಲಿ ಸೇರಿಸಿ ನಿನ್ನ ಮಗನ ಮೂಲಕವಾಗಿ ನಮ್ಮನ್ನು ಕನಿಕರಿಸಿದ್ದಿ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಈ ಸುಂದರವಾದಂಥ ಸಮಯದಲ್ಲಿ ನೀನು ನಮಗೋಸ್ಕರವಾಗಿ ಸುರಿಸಿದಂಥ ಪರಿಶುದ್ಧವಾದ ರಕ್ತಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮನ್ನು ರಕ್ತದಿಂದ ಶುದ್ಧೀಕರಿಸಿದ್ದಕ್ಕಾಗಿ, ಬಿಡುಗಡೆ ಮಾಡಿದ್ದಕ್ಕಾಗಿ, ನಿನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಕ್ಕಾಗಿ, ನಮ್ಮನ್ನು ಕ್ಷಮಿಸಿದ್ದಕ್ಕಾಗಿ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದ್ದಕ್ಕಾಗಿ, ಈಗ ನಮ್ಮನ್ನು ನಿನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಕ್ಕಾಗಿ ನಾವು ನಿನಗೆ ನಮ್ಮ ಹೃದಯದ ಅಂತರಾಳದಿಂದ ಹಲ್ಲೆಲೂಯಾ ಸ್ತೋತ್ರ ಎಂಬುದಾಗಿ ಹೇಳುವವರಾಗಿ ನಿನ್ನನ್ನು ಘನಪಡಿಸುವಂತವರಾಗಿದ್ದೇವೆ. ಈಗಲೂ ಕರ್ತನೆ, ಈ ದಿನ ನಿನ್ನ ಸಮ್ಮುಖದಲ್ಲಿ ನಿನ್ನ ಮಕ್ಕಳಾದಂತೆ ನಾವು ಬರಿಗೆಯಿಂದ ಬಾರದೆ ನೀನು ಮಾಡಿದಂತ ಎಲ್ಲಾ ಉಪಕಾರಗಳನ್ನು ಜ್ಞಾಪಕ ಮಾಡಿಕೊಂಡು, ನೀನು ಕೊಟ್ಟಂತ ರಕ್ಷಣೆಯನ್ನು ಜ್ಞಾಪಕ ಮಾಡಿಕೊಂಡು, ಸ್ವಾರ್ಥ ಅರಿಯದಿರ್ತಕ್ಕಂಥ ಜನರಿಗೆ ಕರ್ತನೆ, ನಿನ್ನ ಆಶೀರ್ವಾದದಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಕರ್ತನೆ, ನಿನ್ನ ನಾಮವೇ ತಿಳಿಯದೇ ಇರ್ತಕ್ಕಂಥ ಅನೇಕ ಜನರಿಗೆ ಕರ್ತನೆ, ಆ ನಿನ್ನ ನಾಮವನ್ನು ಪ್ರಕಟಪಡಿಸಬೇಕೆಂಬುದಾಗಿ, ನಿನ್ನ ಆಶೀರ್ವಾದವನ್ನು ಅವರಿಗೂ ಕೂಡ ನಾವು ಹಂಚಬೇಕೆಂಬುದಾಗಿ, ನಿನ್ನ ಪ್ರೀತಿಯನ್ನು ಅವರು ಕೂಡ ರುಚಿಸಬೇಕೆಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ತಂದಿರುವಂತಹ ಈ ಅಮೂಲ್ಯವಾದಂತಹ ಕಾಣಿಕೆಗಳನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಳ್ಳುವಂತವರಾಗಿದ್ದೇವೆ ಸ್ವಾಮಿ. ಅಪ್ಪ, ಮಿಗಿಲಾಗಿ ನಮ್ಮನ್ನು ನಾವೇ ನಿನಗೆ ಒಪ್ಪಿಸಿಕೊಳ್ಳುವಂತವರಾಗಿದ್ದೇವೆ. ನೀನು ನಮ್ಮನ್ನ ಸ್ವೀಕಾರ ಮಾಡಿಕೊಂಡು, ನಮ್ಮ ಕಾಣಿಕೆಗಳನ್ನು ಸ್ವೀಕಾರ ಮಾಡಿಕೊಂಡು, ಕರ್ತನಾದಂಥ ದೇವರೇ, ಈ ಒಂದು ಕಾಣಿಕೆ ಯಾವ ಒಂದು ವಿಷಯಕ್ಕಾಗಿ ಉಪಯೋಗವಾಗಬೇಕಾಗಿದೆಯೋ ಆ ಒಂದು ವಿಷಯಕ್ಕಾಗಿ ಉಪಯೋಗವಾಗುವಂತೆ ಸಹಾಯ ಮಾಡುವುದಾಗಿ ಬೇಡಿಕೊಳ್ತಾ ಇದ್ದೇವೆ. ಕೊಟ್ಟಂತ ಪ್ರತಿಯೊಂದೊಂದು ಕೈಗಳನ್ನು ಬಲಪಡಿಸು ಸ್ವಾಮಿ. ಅವರ ಅನ್ನಪಾನಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರ ಆದಾಯವನ್ನು ಹೆಚ್ಚಿಸು ಕರ್ತನೆ. ಅವರ ಕೈ ಕೆಲಸಗಳನ್ನು ಸಫಲ ಮಾಡು ಸ್ವಾಮಿ. ಮುಚ್ಚಿದಂತೆ ಎಲ್ಲಾ ಬಾಗಿಲುಗಳನ್ನು ತೆರೆಯ ಮಾಡು ಸ್ವಾಮಿ. ಅವರ ಮುಂದಿರುವಂತೆ ಎಲ್ಲ ಅಂಕುಡಂಕುಗಳನ್ನು ಸಮ ಮಾಡು ಕರ್ತನೆ. ಈ ಪ್ರಕಾರವಾಗಿ ನೀವು ಯಾವ ಉದ್ದೇಶವನ್ನು ನಿನ್ನ ಮಕ್ಕಳ ಜೀವಿತದಲ್ಲಿ ಇಟ್ಟಿದೆಯೋ ಆ ಉದ್ದೇಶವನ್ನು ನೆರವೇರಿಸು ಸ್ವಾಮಿ. ನಿಮ್ಮ ವಿಷಯದಲ್ಲಿ ನಾನು ಮಾಡಿಕೊಳ್ಳುವಂತಹ ಆಲೋಚನೆಗಳು ಹಿತಕರವಾದಂತಹ ಆಲೋಚನೆಗಳೆಂಬುದಾಗಿ ಹೇಳಿದೆಯಲ್ಲ, ಆ ಹಿತಕರವಾದಂತಹ ಆಲೋಚನೆಗಳನ್ನ ನಿನ್ನ ಮಕ್ಕಳ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರುವಂತೆ ನೀನು ಕೃಪೆ ಕೊಟ್ಟು ನಡೆಸೆಂಬುದಾಗಿ ಬೇಡಿಕೊಳ್ಳುವಂತವರಾಗಿದ್ದೇವೆ. ಮತ್ತೊಂದು ಆವೃತ್ತಿ ಕಾಣಿಕೆ ಸಂಪೂರ್ಣವಾಗಿ ಕರ್ತನೆ ನಿನ್ನದಾಗಿದೆ ಸ್ವಾಮಿ. ಇದು ನೀನು ಮೀಸಲು ಮಾಡಿದ್ದೆ ಸ್ವಾಮಿ. ಆದ್ರಿಂದ ಇದು ನಿನ್ನ ದೈವಿಕ ಆಶೀರ್ವಾದದಲ್ಲಿ ಯಾವಾಗಲೂ ಆಶೀರ್ವದಿಸಲ್ಪಡುತ್ತಾ ಅನೇಕರಿಗೆ ಆಶೀರ್ವಾದಕ್ಕೆ ನಡೆಸುವಂತೆ ಉಪಯೋಗವಾಗುವಂತೆ ಸಹಾಯ
ಸಹಾಯ ಮಾಡೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಕೊಟ್ಟಂತ ಕರಗಳನ್ನು ಅಷ್ಟೇ ಅಲ್ಲದೆ ಈ ದಿನ ಕೊಡದೇ ಇರತಕ್ಕಂಥವ್ರು ಕೂಡ ಮುಂದಿನ ದಿನದಲ್ಲಿ ಕೊಡುವುದಕ್ಕೋಸ್ಕರವಾಗಿ ಶಕ್ತರಾಗುವಂತೆ ಅವರ ಆದಾಯವನ್ನು ಹೆಚ್ಚಿಸೆಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ದಿನ ಜನ್ಮದಿನವನ್ನು ಕಂಡಿರ್ತಕ್ಕಂಥ ಆ ಪ್ರಿಯ ಮಗು ಪ್ರವೀಣ್ಗಾಗಿ, ಸಹೋದರಿ ಸೋನಿ ಅವರ ಮಗನಿಗಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕರ್ತನಾದ ದೇವರೇ, ಆ ಮಗನನ್ನು ನಿನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡು ಜನಿಸಿದ ದಿನದಿಂದ ಹಿಡಿದು ಇಲ್ಲೇ ತನಕ ನೀನು ಅದ್ಭುತವಾದಂತ ರೀತಿಯಿಂದ ಆಶೀರ್ವಾದ ಮಾಡಿದ್ದು ಸ್ವಾಮಿ. ಆ ಮಗುವಿನ ಅಗತ್ಯತೆಯನ್ನು ಪೂರೈಸಿದ್ದ ಕರ್ತನೆ, ಎಲ್ಲಾ ವಿಷಯಗಳಲ್ಲಿ ಕೂಡ ಪೋಷಿಸಿ ಸಂರಕ್ಷಣೆ ಮಾಡುವುದಕ್ಕಾಗಿ ತಂದೆ ತಾಯಿಗಳಿಗೆ ಸಹಾಯ ಮಾಡಿದ್ದಿ, ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಆ ಮಗನ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನಿನ್ನ ಕೃಪೆ, ನಿನ್ನ ಪ್ರಸನ್ನತೆಗಾಗಿ ನಾವು ಬೇಡಿಕೊಳ್ಳುವಂತವರಾಗಿದ್ದೇವೆ. ಹೌದಪ್ಪ, ನೀನು ಯಾವ ರೀತಿಯಿಂದ ನಿನ್ನ ಪ್ರಸನ್ನತೆಯನ್ನ ಆ ದಿವಸ ಬೆಂಕಿಯಲ್ಲಿ ನೀನು ತೋರಿಸಿ ಕರ್ತನೆ ಮೋಶೆ ಅದನ್ನು ಕಂಡುಕೊಂಡು ನಿನ್ನ ಸನ್ನಿಧಿಯಲ್ಲಿ ಸೇವಕನಾಗಿ ನಿಂತುಕೊಳ್ಳುವುದಕ್ಕಾಗಿ ಸಹಾಯ ಮಾಡಿತು, ಅಂತದ್ದೇ ಒಂದು ಪ್ರಸನ್ನತೆಯನ್ನ ಈ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಕಾಣುವಂತೆ ನೀನು ಕೃಪದಾಯ ಪಾಲಿಸೆಂಬುದಾಗಿ ಬೇಡಿಕೊಳ್ಳುವಂತವರಾಗಿದ್ದೇವೆ. ಅವರ ಅಗತ್ಯತೆಗಳನ್ನು ಪೂರೈಸು ಸ್ವಾಮಿ. ಮುಂದಿರುವಂತಹ ಅಡ್ಡಿ ಅಭ್ಯಂತರಗಳನ್ನು ದೂರ ಮಾಡು ಸ್ವಾಮಿ. ಭವಿಷ್ಯತ್ತಿನ ದಿನಗಳನ್ನು ಉಜ್ವಲಗೊಳಿಸು. ನಿನ್ನ ಮಹಿಮೆಗಾಗಿ ನಿಂತುಕೊಳ್ಳಲಿಕ್ಕಾಗುವಂತೆ ಸಹಾಯವನ್ನು ಅನುಗ್ರಹ ಮಾಡು. ಈಗಲೂ ನಿನ್ನ ವಾಕ್ಯಕ್ಕಾಗಿ ನಾವು ಎದುರು ನೋಡುವಂತವರಾಗಿದ್ದೇವೆ. ವಾಕ್ಯ ಸ್ವರೂಪನಾದಂತ ದೇವರೇ, ನಿನ್ನ ವಾಕ್ಯದ ಮೂಲಕವೇ ನಮ್ಮನ್ನು ಆಧರಿಸುವಂತವನಾಗಿದ್ದೆ, ನಿನ್ನ ವಾಕ್ಯದ ಮೂಲಕವೇ ನಮ್ಮನ್ನು ಬಲಪಡಿಸುವಂತವನಾಗಿದ್ದೆ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಧೈರ್ಯಪಡಿಸುವಂತವನಾಗಿದ್ದೆ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ತಿದ್ದಿ ತೀಡಿ ಸರಿಪಡಿಸುವಂತವನಾಗಿದ್ದೆ ಸ್ವಾಮಿ. ಇಂಥ ವಾಕ್ಯಗಳನ್ನ ನನಗೂ ನಮಗೂ ನೀನು ಇದನ್ನ ದಯಪಾಲಿಸಲಿಕ್ಕಿದೆಯಲ್ಲ, ಆತದಿಂದ ವಾಕ್ಯ ಸಂದೇಶ ತರುವಂತಹ ದಾಸರನ್ನ ನಿನ್ನ ಕಾರ್ಯಗಳಲ್ಲಿ ಒಪ್ಪಿಸಿಕೊಡುವಂತವರಾಗಿದ್ದೇವೆ. ಅವರು ತರುವಂತ ವಾಕ್ಯಗಳು ನಿನ್ನ ವಾಕ್ಯವಾಗಿರುವಂತ ಕಾರಣ ಅವುಗಳನ್ನು ನಂಬುವಂತವರಾದಂತ ನಮ್ಮಲ್ಲಿ ಬಲವಾದಂತ ಕಾರ್ಯವನ್ನು ನಡೆಸುವಂತವುಗಳಾಗಿವೆ. ಆತದಿಂದ ಕೀಲು ಮಜ್ಜೆ ತೂರಿಕೊಂಡು ಹೃದಯವನ್ನು ತಟ್ಟುವಂತ ಈ ನಿನ್ನ ವಾಕ್ಯಗಳನ್ನ ನಾವು ತೆರೆದ ಹೃದಯದಿಂದ ಸ್ವೀಕಾರ ಮಾಡಿಕೊಳ್ಳಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಿಕೊಡು. ಭಾನುವಾರದ ಶಾಲೆಯ ಮಕ್ಕಳನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಮಕ್ಕಳ ಮಿತ್ರನು ನೀನಾಗಿದ್ದಿ, ಕಲಿಸಿಕೊಟ್ಟವರು ಯಾರೊಬ್ಬದನ್ನು ಮರೆಯದ ಹಾಗೆ ಮಕ್ಕಳು ಈಗಿನಿಂದಲೇ ನಿನ್ನ ಧರ್ಮಶಾಸ್ತ್ರವನ್ನು ಪರಿಚಯ ಮಾಡಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ತಮ್ಮ ಜೀವಿತವನ್ನ ರೂಪಿಸಿಕೊಳ್ಳಲಿಕ್ಕಾಗುವಂತೆ ಸಹಾಯವನ್ನು ದಯಪಾಲಿಸಿಕೊಡು. ಬಂದಂತೆ ಯಾರಿಗೇ ಆಗಲಿ ಯಾವುದೇ ಕಾಯಿಲೆ ಇರಬಹುದು ಸ್ವಾಮಿ, ಯಾವುದೇ ಕಷ್ಟ ಆಗಿದ್ದಿರಬಹುದು ಸ್ವಾಮಿ, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಅರ್ಥರೈಟಿಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಮೈಗ್ರೇನ್, ತಲೆನೋವಾಗಿದ್ದಿರಬಹುದು, ಅವೆಲ್ಲವುಗಳನ್ನ ಯೇಸು ನಾಮದಲ್ಲಿ ಬಂಧಿಸ್ತೇವೆ ಕರ್ತನೇ. ನಿನ್ನ ರಕ್ತ ಪ್ರೋಕ್ಷಿತ ಒಡಂಬಡಿಕೆ ಕೆಳಗಡೆ ಬಚ್ಚಿಟ್ಟುಕೊಂಡು ನಿನ್ನ ಮಕ್ಕಳು ಈ ದಿನ ನಾವು ಆಶೀರ್ವದಿಸಲ್ಪಟ್ಟೆವು ಎಂಬುದಾಗಿ ಹೇಳುತ್ತಾ ನಿನ್ನನ್ನು ಸ್ತುತಿಸಿ ಕೊಂಡಾಡುವವರಾಗಿ ಲೋಕದೊಳಗೆ ಹೊರಟು ಹೋಗುವುದಕ್ಕಾಗಿ ಕೃಪೆ ಕೊಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಮದುವೆವಂತಹ ಸೆಕ್ರೆಟರಿ ವಿನಯ್ ಅವರು ಮುಂದೆ ಬಂದು ಈ ವಾರದ ಪ್ರಕಟಣೆ ನೋಡ್ಕೊಳ್ತಾರೆ, ಹೋಗ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ, ಗೊತ್ತಲ್ಲ ಹೋಗ್ತಾರೆ, ಕೇಳಿಸ್ಕೊಳ್ಳಿ. ಈ ವಾರದ ಪ್ರಕಟಣೆಗಳು ಮಂಗಳವಾರ ಮತ್ತೆ ಬುಧವಾರದಂದು ಮನೆಗಳಲ್ಲಿ ಪ್ರಾರ್ಥನೆ ನಡೆಯುತ್ತದೆ, ಒಂದು 7 ರಿಂದ 8 ಗಂಟೆಗೆ. ಮತ್ತೆ ಶುಕ್ರವಾರ ಸಭೆಯಲ್ಲಿ 7 ರಿಂದ 8ಕ್ಕೆ ಪ್ರಾರ್ಥನೆ ಇರುತ್ತದೆ. ಶನಿವಾರ 7 ರಿಂದ 8ಕ್ಕೆ ಸಭೆಯಲ್ಲಿ ಸಾಂಗ್ ಪ್ರಾಕ್ಟೀಸ್ ಇರುತ್ತೆ. ಮತ್ತೆ ಮುಂದಿನ ಭಾನುವಾರ ಅದು 7ನೇ ತಾರೀಕು 7:30ಕ್ಕೆ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತೆ. ಅದನ್ನ ಅದರ ನೆಕ್ಸ್ಟ್ ವಾರ ಅದು 14th ಸ್ಪೆಷಲ್ 14th CJNC ನಮ್ಮ ಹೆಣ್ಣೂರಲ್ಲಿರೋ ಚರ್ಚಲ್ಲಿ ಸ್ಪೆಷಲ್ ಸರ್ವಿಸ್ ಇರುತ್ತೆ. ಸೊ ಅದಕ್ಕೆ ಎಲ್ಲರೂ ತಯಾರಾಗಬೇಕಾಗಿ ಕೇಳ್ಕೊಂತಿದ್ದೀವಿ. ಮತ್ತೆ ಮುಂದಿನ ಭಾನುವಾರ ಅದು 7th ಫಸ್ಟ್ ಸಂಡೇ ಆಗಿರೋದ್ರಿಂದ ಕಮ್ಯುನಿಯನ್ ಸರ್ವಿಸ್ ಇರುತ್ತೆ. ಅದ 7th ಕಮ್ಯುನಿಯನ್ ಸರ್ವಿಸ್. ಮತ್ತೆ ಅದಾದ್ಮೇಲೆ ಪಾಸ್ಟರ್ ಕಮಿಟಿ ಮೀಟಿಂಗ್ ಇರುತ್ತೆ. ನಾಳೆ ತಿಂಗಳ ಮೊದಲನೇ ದಿನ ಆಗಿರೋದ್ರಿಂದ 6 ಗಂಟೆಗೆ ಮಾರ್ನಿಂಗ್ ಸರ್ವಿಸ್ ಚರ್ಚ್ ಆಗಿರುತ್ತೆ. ವಿಶೇಷವಾದ ಒಂದು ಪ್ರಕಟಣೆ. 14ನೇ ತಾರೀಕು ನಾವು ಎಲ್ಲರೂ ಸೇರಿ ಒಂದು ಸ್ಪೆಷಲ್ ಸಂಡೇ ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ಹೇಳಿದ್ದೆ ಮೊದಲೇ ಎಲ್ಲರೂ ಬರಬೇಕು ಅಂತ. ಯಾರೆಲ್ಲ ಬರಲ್ಲ ಅಲ್ಲಿಗೆ ಹೇಳ್ರಿ, ಬರ್ದೇದ್ರು ಅಲ್ಲಿಗೆ ಅರ್ಥ ಆಗಿಲ್ಲ. ನಾವು ಅವತ್ತು ಅದರ ಕುರಿತಾಗಿ ನಾವು ಮಾಡ್ತೀನಿ ಅಂತ ಹೇಳಿದ್ರೆ, ನಾವು ಟ್ರಾನ್ಸ್ಪೋರ್ಟ್ ಆಗ್ತಾ ಇದ್ದೇವೆ. ಯಾರ ಹತ್ರ ಎಲ್ಲ 2 ವೀಲರ್ 4 ವೀಲರ್ ಇದೆಯೋ ಅವರು ನಿಮ್ಮ ಗಾಡಿಗಳಲ್ಲಿ ಬರಬೇಕು. ಗಾಡಿ ಇಲ್ಲದೆ ಇರೋರು, ನಿಮಗೆ ಫೆಸಿಲಿಟಿ ಇಲ್ಲದೆ ಇರೋರು ದಯವಿಟ್ಟು ಸಭೆ ಹತ್ರ ಬರಬೇಕು. ನಾವು ನಿಮ್ಮನ್ನ ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡಿ ಕರ್ಕೊಂಡು ಹೋಗ್ತೇವೆ. ಆ ದಿನ 14ನೇ ತಾರೀಕು ಸಂಡೇ, ಸೆಕೆಂಡ್ ಸಂಡೇ ಆಫ್ ಆಗಸ್ಟ್. ಅವತ್ತು ನಿಮಗೆ ಸಭೆ ಇರೋದಿಲ್ಲ, ಅಂದ್ರೆ ಆರಾಧನೆ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲರೂ ದಿವ್ಯ ಜ್ಯೋತಿ ಕುಟುಂಬದ ಪ್ರತಿಯೊಬ್ಬರು ಸಹ ಅಲ್ಲಿ ಭಾಗವಹಿಸಬೇಕು ಅಂತ ನಾವು ಪ್ರೀತಿಯಿಂದ ಕೇಳ್ಕೊಳ್ತೇವೆ. ನಮ್ಮ ಆಸೆ ಅದೇ ಆಗಿದೆ. ಆದ್ರಿಂದ ದಯವಿಟ್ಟು ನೀವು ನಿಮ್ಮ ಹೆಸರುಗಳನ್ನ
ನಮ್ಮ ಟೈಟಸ್ ಅಥವಾ ಸತೀಶ್ ಅವ್ರ ಹತ್ರ ಕೊಡುವುದಾದ್ರೆ ನಾವು ಯಾವ ಒಂದು ಬಸ್ ಹಾಕ್ಬೇಕಾ ಅಥವಾ TT9 ಅಂತ ಒಂದು ಟ್ರಾನ್ಸ್ಪೋರ್ಟ್ ಹಾಕ್ಬೇಕು ಅಂತ ನಾವು ಯೋಚನೆ ಮಾಡ್ಕೊಳ್ತೇವೆ, ಅಂದ್ರೆ ಅರೇಂಜ್ ಮಾಡ್ಕೊಳ್ತೇವೆ. ದಯವಿಟ್ಟು ನಿಮ್ಮ ಹೆಸರುಗಳನ್ನ ನೀವು ಕೊಡ್ಲೇಬೇಕು, ಬರ್ಲೇಬೇಕು. ನಿಮ್ ಹೆಸರು ಕೊಟ್ಟು ಬರ್ದೇ ಇದ್ರೆ ನಿಮ್ಮ ಮನೆ ಹತ್ರ ಬರ್ತೀನಿ, ಹೆಸರು ಕೊಡದೇ ಇದ್ರು ನಿಮ್ಮ ಮನೆ ಹತ್ರ ಬರ್ತೀನಿ ನಾನು. ಯಾಕಂದ್ರೆ ನಾವು ದಿವ್ಯ ಜ್ಯೋತಿಯಿಂದ ಆಗ್ತಾ ಇರುವಂತ ಒಂದು ಪ್ರೋಗ್ರಾಮ್ ಇದೆ. ಯಾವಾಗ ಹೇಳುವಂತೆ ಸಭೆಯಿಂದ ಹಾಕುವಂತ ಪ್ರೋಗ್ರಾಮ್ಗೆ ಎಲ್ಲರೂ ಸ್ಪಂದಿಸಬೇಕು. ಏನೋ ತಾನು ಅನಿತಾ ಸಿಸ್ಟರ್ ಮಾಡ್ಕೊಂತಾರೆ, ಜೇಕಬ್ಬಣ್ಣ ಅವ್ರು ಮಾಡ್ಕೊಂತಾರೆ ಅಂತ ಅಲ್ಲ. ನನಗೋಸ್ಕರ ನನ್ನ ಸಭೆಯಲ್ಲಿ ನನಗೋಸ್ಕರ ಕಾರ್ಯಕ್ರಮ ಹಾಕಿದ್ದಾರೆ ಅಂತ ಬರಬೇಕು. ಆಮೇಲೆ ಎಲ್ಲರೂ ಸೇರಿ ಆ ದಿನ ನಾವೆಲ್ಲ ಬ್ರಾಂಚ್ ಸಭೆಯವರು ಸಹ ಸೇರಿ ನಾವು ಆ ದಿನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ದಯವಿಟ್ಟು ನೀವೆಲ್ಲರೂ ಅದ್ರಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತೇನೆ. ಅದರ ಕುರಿತ ಸಮಯ ಸಹ ನಾನು ಹೇಳ್ತೇನೆ. ಮುಂದಿನ ವಾರ ನೀವು ನಿಮ್ಮ ಹೆಸರುಗಳನ್ನ ನಮ್ಮ ಸತೀಶ್ ಅಥವಾ ಟೈಟಸ್ ಅವ್ರ ಹತ್ರ ಕೊಡ್ಬೇಕಂತ ನಾವು ಪ್ರೀತಿಯಿಂದ ಕೇಳ್ಕೊಳ್ತೇವೆ. ಈ ಒಂದು ದಿನದಲ್ಲಿ ನಿನ್ನೆ ನಮ್ಮ ಫ್ಯಾಬಿಯಾನ್ ಮತ್ತೆ ರೇಚಲ್ ಅವ್ರ ಮಗುವಿಗೆ 1 ತಿಂಗಳಾಯ್ತು. ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನೀವೆಲ್ಲರೂ ಅವರಿಗಾಗಿ ಪ್ರಾರ್ಥನೆ ಮಾಡಿದ್ದೀರಿ, ಅದಕ್ಕಾಗಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಮಗು ತಾಯಿ ಇಬ್ರು ಚೆನ್ನಾಗಿದ್ದಾರೆ. ಆ ಒಂದು ಸಂತೋಷದಲ್ಲಿ ಅವರು ಈ ದಿನ ನಿಮಗೆ ಸ್ವೀಟ್ ಕೊಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಸಭೆ ಮುಗಿಸ್ಕೊಂಡು ಹೋಗುವಾಗ ಸ್ವೀಟ್ ತೆಗೆದುಕೊಂಡು ತಿನ್ಕೊಂಡು ಹೋಗ್ಬೇಕಂತ ಪ್ರೀತಿ ಕೇಳ್ಕೊಳ್ತಾ ಇದ್ದೇನೆ ಅಲ್ವಾ? ಯಾಕಂದ್ರೆ ಕೆಲವರು ಮನೆಯವ್ರು ತಿನ್ಕೊತೀನಿ ಅನ್ಕೊಂಬೇಡಿ, ಹಿಂಗೆ ತಿನ್ಕೊಂಡು. ದೇವರು ನಿಮ್ಮನ್ನ ಆಶೀರ್ವದಿಸಿದ್ದಾರೆ. ದೇವರು ಒಳ್ಳೆಯವನಾಗಿದ್ದಾನೆ. ಆಮೇಲೆ ಈ ಸಮಯದಲ್ಲಿ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರ ಇಷ್ಟೊತ್ತು ನಾವು ದೇವರೊಂದಿಗೆ ಮಾತನಾಡಿದ್ದೇವೆ ಅಥವಾ ದೇವರಿಗೆ ನಾವು ಸ್ತೋತ್ರ ಮಾಡಿದ್ದೇವೆ, ಆರಾಧನೆ ಮಾಡಿದ್ದೇವೆ. ನಮ್ಮ ಹೃದಯದಂತ ಎಲ್ಲವಂತ ಕಷ್ಟಗಳನ್ನ ಹಂಚಿಕೊಂಡಿದ್ದೇವೆ. ನಾವು ಆರಾಧನೆ ನೋಡುತ್ತೇವೆ. ನಮಗೆ ಇದ್ದಂತ ಎಲ್ಲ ತರ ಭಾರವನ್ನ ದೇವರಿಗೆ ನಾವು ಒಪ್ಪಿಸಿಕೊಟ್ಟಿದ್ದೇವೆ. ಈಗ ನಾವು ಆತನಿಂದ ಕೇಳುವವರಾಗಿದ್ದೇವೆ. ನಾವು ಆತನಿಂದ ಆತನ ಸ್ವರವನ್ನ ಕೇಳಲು ಹೋಗುತ್ತಾ ಇದ್ದೇವೆ. ನಮ್ಮನ್ನ ಒಪ್ಪಿಸಿಕೊಡೋಣ, ಹೃದಯವನ್ನು ಒಪ್ಪಿಸಿಕೊಡಿ ಪ್ರಿಯರೇ, ನಿಮ್ಮ ಮನಸ್ಸುಗಳನ್ನ ಒಪ್ಪಿಸಿಕೊಡಿ. ಆಲೋಚನೆಗಳು ಆ ಕಡೆ ಈ ಕಡೆ ಹೋಗದಂತೆ ಏಸಪ್ಪ ನಿನ್ನ ವಾಕ್ಯದ ಮೇಲೆ ನಾನು ಗಮನ ಕೊಡಬೇಕು. ಆ ಒಂದು ಕೃಪೆಯನ್ನ ಕೊಡುವಂತ ಪ್ರಾರ್ಥನೆ ಮಾಡಿಕೊಡಿ ಪ್ರಿಯರೇ. ಆತನ ಬಲವೇ ನಮ್ಮನ್ನ ನಡೆಸುವಂತದ್ದಾಗಿದೆ. ಆತನ ನಾಮವೇ ನಮ್ಮನ್ನು ನಡೆಸುವಂತದ್ದಾಗಿದೆ. ಆತನ ಕೃಪೆ ನಮ್ಮನ್ನು ನಡೆಸುವಂತದ್ದಾಗಿದೆ. ಆತನನ್ನೇ ಆಶ್ರಯಿಸಿಕೊಂಡಂತ ಮಕ್ಕಳಾಗಿ ಆತನ ವಾಕ್ಯವನ್ನ ಕೇಳುವುದಕ್ಕೆ ಉಚಿತವಾಗಿ ಕೆಲ ಕ್ಷಣ ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾಮದಲ್ಲಿ ಪ್ರಾರ್ಥನೆ ಕೇಳ್ತಂದೆ. ಹೌದು ಪ್ರಿಯರೇ, ಈ ಹಾಡು ನಾವು ಹಾಡುವಾಗ ಅದು ಪ್ರಾರ್ಥನಾ ರೂಪದಲ್ಲಿದೆ ಅಲ್ವಾ? ನಾವು ಯಾವ್ದನ್ನ ಬಯಸ್ತೇವಂತೆ ಆತನ ಒಂದು ಬಲವನ್ನು ಆಶ್ರಯಿಸುತ್ತೇವೆ, ಆತನ ಪ್ರಸನ್ನತೆಯನ್ನು ಬಯಸುತ್ತೇವೆ. ಆತನ ಮಕ್ಕಳಾಗಿರುವಂತ ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ಆತನನ್ನೇ ಬಯಸುವವರಾಗಿರಬೇಕು.
ಈ ಲೋಕದ ಎಲ್ಲ ಕಾರ್ಯಗಳಿಗಿಂತಲೂ ನಾವು ಇಷ್ಟಪಡುವಂತ ಪ್ರೀತಿ ಮಾಡುವಂತ ಎಲ್ಲ ಮನುಷ್ಯರಿಗಿಂತಲೂ ಹೆಚ್ಚಾಗಿ ನಾವು ಬಯಸುವಂತದ್ದು ಯೇಸು ಕ್ರಿಸ್ತನನ್ನೇ. ಯಾಕೆಂದ್ರೆ ಆತನೇ ನಿತ್ಯ ನಿತ್ಯಕ್ಕೂ ಇರುವಂತ ದೇವರು. ಮನುಷ್ಯರಾದ್ರೂ ಇವತ್ತಿರುತ್ತಾರೆ ನಾಯಕತೆ ಇರೋದಿಲ್ಲ ಬೇರೆ, ಆದ್ರೆ ಆತನಾದ್ರೂ ಪರಿಶುದ್ಧಾತ್ಮನಾಗಿ ನಮ್ಮೊಂದಿಗೆ ಸದಾ ಕಾಲ ಇದ್ದಾನಲ್ಲ. ಆತನು ವಾಗ್ದಾನ ಮಾಡಿದಾನಂದ್ರೆ ಆತನ ವಾಗ್ದಾನಗಳನ್ನ ನೆರವೇರಿಸುವಂತ ದೇವನಾಗಿದ್ದಾನೆ. ನಾನು ಕೈ ಬಿಡೇನು ಅಂತ ಹೇಳ್ದ ಅಂದ್ರೆ ಆತನ ಕೈ ಬಿಡೋದೇ ನನ್ನ ಅರ್ಥ. ಆತನ ಕೈ ಬಿಟ್ಟಿದ್ದಾನೆ ಅಂದ್ರೆ ನಾವು ಅದನ್ನ ಕೈ ಬಿಟ್ಟಿದ್ದೀವಿ ಅಂತ ಅರ್ಥ. ಆಮೇಲೆ ನಾವು ಕೈ ಬಿಡೋವರೆಗೂ ಆತ ನಮ್ಮ ಕೈ ಬಿಡೋದಿಲ್ಲ ಪ್ರಿಯ. ಅಂತ ದೊಡ್ಡ ದೇವರ ನಾವು ಸೇವಿಸ್ತಾ ಇದ್ದೇವೆ. ನಾವು ಇಲ್ಲಿ ಕುಟುಂಬವಾಗಿದ್ದೇವೆ. ಎಷ್ಟು ಜನ ಕುಟುಂಬಸ್ಥರಾಗಿದ್ದೀರಿ? ಕೈ ಎತ್ತಿಲ್ಲೇ ಇರೋಣ ಕುಟುಂಬಸ್ಥರಲ್ಲ. ನಮ್ಮೆಲ್ಲರಿಗೂ ಫ್ಯಾಮಿಲಿ ಇದೆ ಅಲ್ವರಿ? ಅದೇ ಅರ್ಥ ಆಗಲ್ಲ. ಕುಟುಂಬಸ್ಥರು ಅಂದ್ರೆ ಒಂದು ಕುಟುಂಬದಲ್ಲಿ ನಾವು ಇರ್ಬೇಕು. ಯಾರೆಲ್ಲ ಕುಟುಂಬದಲ್ಲೇ ಇಲ್ಲ ಕಾಡಲ್ಲಿದ್ದೀರಿ? ಎಲ್ಲರೂ ಕುಟುಂಬದಲ್ಲಿ ಒಬ್ಬ ಗಂಡನಾಗಿರ್ತೀವಿ ಅಥವಾ ಹೆಂಡತಿ ಆಗಿರ್ತೀವಿ, ಮಕ್ಕಳಾಗಿರ್ತೀವಿ ಅಲ್ವಾ? ಯಾವುದೋ ಒಂದು ಪಾತ್ರದಲ್ಲಿ ನಾವು ಕುಟುಂಬದಲ್ಲಿ ಇದ್ದೇವೆ. ನಾನು ಸಹ ಒಂದು ಕುಟುಂಬಸ್ಥರೇ. ಈ ಒಂದು ಐ ಆಮ್ ನಾಟ್ ಮ್ಯಾರಿಡ್. ನನಗೂ ಸಹ ಒಂದು ಕುಟುಂಬ ಇದ್ದಾರೆ ಅಲ್ಲೋ, ಅದಕ್ಕೆ ನಾನು ಕುಟುಂಬಸ್ಥರೇ. ಯಾಕಂದ್ರೆ ಕೊಡ್ತಾ ಇರುವಂತ ಮೆಸೇಜು ಫ್ಯಾಮಿಲಿ ಬಗ್ಗೆ ಮಾಡ್ತಾ ಇದ್ದೀನಿ. ಅವಾಗ ನೀವು ಅನ್ಕೋಬಾರ್ದು ಈ ಸಿಸ್ಟರ್ ಫ್ಯಾಮಿಲಿ ಎಲ್ಲ ಮಾಡ್ತಾರೆ ಅಂತ ಅನ್ಬಾರ್ದು. ಮೊದಲೇ ನಾನು ಪಿಟಿಗೆ ಹಾಕ್ಬಿಡ್ತಾ ಇದ್ದೀನಿ. ನಾನು ಸಹ ಕುಟುಂಬಸ್ಥರೇ. ಇಲ್ಲೋದ ಪ್ರತಿಯೊಬ್ಬರು ಕುಟುಂಬಸ್ಥರೇ. ಮದುವೆ ಆಗದೆ ಇರ್ಬೋದು, ಮದುವೆ ಆಗಿರ್ಬಹುದು, ಎಲ್ಲರೂ ಕುಟುಂಬಸ್ಥರೇ. ಇದೇ ನಾವು ನೋಡಿ ಹೋಗುವಂತದ್ದು ಆಶೀರ್ವದಿಸಲ್ಪಡುವಂತ ಒಂದು ಕುಟುಂಬಕ್ಕೆ ಇರಬೇಕಾಗಿರುವಂತ ಫೌಂಡೇಶನ್ಸ್, ಅಡಿಪಾಯಗಳು. 5 ಫೌಂಡೇಶನ್ಸ್ ಫಾರ್ ದ ಬ್ಲೆಸ್ಡ್ ಫ್ಯಾಮಿಲಿ. ನಮ್ಮ ಕುಟುಂಬ ಆಶೀರ್ವದಿಸಲ್ಪಟ್ಟಂತ ಕುಟುಂಬವಾಗಿರ್ಬೇಕಂತ ಆಸೆ ಪಡ್ತೀರಾ? ಹಲ್ಲೆಲೂಯಾ ಅಲ್ವಾ? ಆಶೀರ್ವದಿಸಲ್ಪಟ್ಟಂತ ಒಂದು ಕುಟುಂಬ ಆಗಿರ್ಬೇಕಂತ ನಮ್ಮೆಲ್ಲರಿಗೂ ಆಸೆ. ಆದರೆ ಕೆಲವೊಂದು ಕಾರ್ಯಗಳನ್ನ ನಾವು ಮಾಡಬೇಕು. ನನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕಂದ್ರೆ ನಾನು ಕೆಲವೊಂದು ಕಾರ್ಯಗಳನ್ನ ಮಾಡಬೇಕು. ನಾನು ಫೌಂಡೇಶನ್ ಅಂತ ಹೇಳಿ ಅಲ್ವಾ, ಅಡಿಪಾಯ. ನೀವು ಕಟ್ಟಡ ನೋಡ್ಬೇಕಾದ್ರೆ ಮೊಟ್ಟ ಮೊದಲಾಗಿ ಕಟ್ಟುವಂತದ್ದು ಅಡಿಪಾಯವನ್ನೇ ಆಗ್ತಾರೆ ಅಲ್ವಾ? ಅಡಿಪಾಯ ಆಗ್ತಾರೆ. ಅಡಿಪಾಯನೇ ಬಹಳ ಬಹಳ ಮುಖ್ಯ ಒಂದು ಕಟ್ಟಡ ನಿಲ್ಬೇಕಂದ್ರೆ. ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಕಟ್ಟಡಗಳು ಬಿದ್ದೋಗ್ತಾ ಇದೆ. ನೋಡಿದಿರಾ ನ್ಯೂಸ್ ಅಲ್ಲಿ? ಅನೇಕ ಕಟ್ಟಡಗಳು ಸೀಲ್ ಬಿಡ್ತಾ ಇದೆ, ಅಂದ್ರೆ ಒಂದು ಕ್ರ್ಯಾಕ್ ಪಡ್ತಾ ಇದೆ. ಯಾತಕ್ಕೋಸ್ಕರವಾಗಿ ಸರಿಯಾದ ಅಂತ ಒಂದು ಅಡಿಪಾಯವನ್ನ ಹಾಕಿಲ್ಲ. ಗಟ್ಟಿಯಾದಂತಹ ಸ್ಟ್ರಾಂಗ್ ಫೌಂಡೇಶನ್ ಅವ್ರು ಹಾಕಿಲ್ಲ. ಏನೇನೋ ಕಾರಣ ಇರ್ಬೋದು, ಅವ್ರು ಯಾಕೆ ಆಗ್ತಾ ಇರ್ಬೋದು. ಆದ್ರೆ ಆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇಲ್ಲ ಅಂದ್ರೆ ಆ ಕಟ್ಟಡ ಯಾವತ್ತಾದ್ರೂ ಒಂದಿನ ಕ್ರ್ಯಾಕ್ ಬಿಟ್ಟೇ ಬೀಳುತ್ತೆ, ಕೊಲಾಪ್ಸ್ ಆಗುತ್ತೆ, ಬಿದ್ದೋಗುತ್ತೆ. ನಮ್ಮ ಯೇಸು ಕ್ರಿಸ್ತನು ಸಹ ಒಂದು ಸಾಮ್ಯವನ್ನೇ ಹೇಳಿದ್ದಾರೆ. ಬಂಡೆ ಮೇಲೆ ಮನೆ ಕಟ್ಟುವವನು ಉಸುಬಿನ ಮೇಲೆ ಅಥವಾ ಮಣ್ಣಿನ ಮೇಲೆ ಮನೆ ಕಟ್ಟುವವನ ಕುರಿತಾರೆ. ಆ ಬಂಡೆ ಮೇಲೆ ಮನೆ ಕಟ್ಟಿದಂತ ಆ ಮನೆ ಏನೇ ಬಿರುಗಾಳಿ ಬರಲಿ, ಮಳೆ ಬರಲಿ, ಏನೇ ಪ್ರವಾಹ ಬರಲಿ, ಏನ್ ಬಂದ್ರು ಅದೇನಾಗದಂತೆ ಬಿದ್ದೋಗೋದಿಲ್ಲ. ಯಾಕಂದ್ರೆ ಅದರ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ, ಅದರ ಅಡಿಪಾಯ ಬಲವಾಗಿದೆ, ಗಟ್ಟಿಯಾಗಿದೆ. ಆ ಅಡಿಪಾಯ ಏನಾಗಿದೆ? ಆ ಬಂಡೆ ಏನಾಗಿದೆ? ಯೇಸು ಕ್ರಿಸ್ತನು ಏನಾಗಿದ್ದಾನೆ? ವಾಕ್ಯವಾಗಿದ್ದಾನೆ. ಆಮೇಲೆ ಆ ವಾಕ್ಯದ ಮೇಲೆ ಆತನ ಮನೆ ಕಟ್ಟಿದ್ದರಿಂದಲೇ ಆ ಮತ್ತೆ ಮನೆ ಏನಾಗಿದೆ? ಬಲವಾಗಿದೆ. ಅದೇ ರೀತಿಯಾಗಿ ನಮ್ಮ ಒಂದು ಕುಟುಂಬಗಳು ಆಶೀರ್ವದಿಸಲ್ಪಟ್ಟಂತ ಕುಟುಂಬ ಆಗಬೇಕಾದ್ರೆ ನಮ್ಮ ಒಂದು ಅಡಿಪಾಯ ಏನಾಗಿರಬೇಕು? ಭದ್ರವಾಗಿರಬೇಕು. ಆ ಒಂದು 5 ಅಡಿಪಾಯ ಕುರಿತಾಗಿ ನಾವು ಈ ದಿನ ನೋಡುವವರಾಗಿದ್ದೇವೆ ಪ್ರಿಯರೇ. ಮೊದಲನೇದ, ಈಗ ಸ್ವಲ್ಪ ಗಂಡಸರೆಲ್ಲ ಕಿವಿಗಳನ್ನ ಸರಿಯಾಗಿ ತೆಗೆದುಕೋಬೇಕು, ಗಮನವಿಟ್ಟು ಕೇಳಬೇಕು. ಮೊದಲನೇದಾಗಿ ಹಸ್ಬೆಂಡ್ ಫಾದರ್ಸ್. ಮೊದಲನೆಯ ಒಂದು ಅಡಿಪಾಯ ಏನಾಗಿದೆ? ಗಂಡಂದ್ರು ತಂದೆ. ಹೆಡ್ ಆಫ್ ದ ಫ್ಯಾಮಿಲಿ. ನಾನು ಈ ಮೆಸೇಜ್ ಮಾಡ್ಕೊತಾ ಅನ್ಕೊಂಡೆ, ಗಂಡಸರು ಅಂತ ಹೇಳ್ಬೇಕಾದ್ರೆ ನಾನು ಹೇಳಬೇಕು ಹೆಡ್ ಆಫ್ ದ ಫ್ಯಾಮಿಲಿ ಅಲ್ಲ, ನಾನು ಹೇಳ್ಬೇಕು ಅವರು ಕುಟುಂಬಕ್ಕೆ ತಲೆಯಾಗಿದ್ದಾರೆ. ಅದು ಬ್ರದರ್ ಡೇವಿಡ್ ಅವರೇ ಹೇಳ್ಬಿಟ್ರು. ಅದು ಹೇಳಕ್ಕೆ ನಮ್ಗೆ ತುಂಬಾ ಆಸಕ್ತಿ ಇದೆ, ತುಂಬಾ ಇಷ್ಟ ಇದೆ, ಅದ್ರಲ್ಲಿ ನಮ್ಗೊಂದು ಅಧಿಕಾರ ಇದೆ. ಆದ್ರೆ ಅಧಿಕಾರದೊಂದಿಗೆ ನಮ್ಗೆ ಏನ್ ಬಂದಿದೆ ಗೊತ್ತಾ? ಜವಾಬ್ದಾರಿ ಇದೆ. ಜವಾಬ್ದಾರಿ ಇದೆ. ಯಾಕಂದ್ರೆ ಒಬ್ಬ ಗಂಡಸಾಗ್ಲಿ ಅಥವಾ ತಂದೆ ಆಗ್ಲಿ, ಗಂಡನಾಗ್ಲಿ ತಂದೆ ಆಗ್ಲಿ,
ಅವ್ರೇನಾಗಿರ್ತಾರೆ, ಸ್ಪಿರಿಚುವಲ್ ಲೀಡರ್ ಆಗಿರ್ತಾರೆ, ಆತ್ಮಿಕ ನಾಯಕರಾಗಿರ್ತಾರೆ ಕುಟುಂಬಕ್ಕೆ. ಅವರೇ ಕುಟುಂಬದ ಯಾಜಕನಾಗಿರುತ್ತಾರೆ. ಅಂದ್ರೆ ಅವರು ಫ್ಯಾಮಿಲಿ ಪ್ರೀಸ್ಟ್ ಆಗಿರ್ತಾರೆ. ಅವರಿಗೆ ಒಂದು ಜವಾಬ್ದಾರಿ ಉಂಟು. ಯಾವ ಜವಾಬ್ದಾರಿ? ಆ ಒಂದು ಆತ್ಮಿಕ ವಾತಾವರಣವನ್ನ ಆ ಕುಟುಂಬದಲ್ಲಿ ಅವರು ಏನ್ ಮಾಡಬೇಕು? ಉಂಟು ಮಾಡಬೇಕು. ಎಲ್ಲ ಗಂಡಸರು ಆಮೇನ್. ಆ ಜವಾಬ್ದಾರಿ ನಮ್ಗೆ ಉಂಟು ಪ್ರಿಯ. ಅನೇಕ ಸಾರಿ ನಾವು ಆ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡ್ಬಿಡ್ತೇವೆ. ಆ ಜವಾಬ್ದಾರಿನ ಮಾಡೋದಿಲ್ಲ ನಾವು. ಅನೇಕ ಕುಟುಂಬಗಳಲ್ಲಿ ನೋಡುವುದಾದ್ರೆ, ವಿಶ್ವಾಸಿ ಕುಟುಂಬಗಳಲ್ಲಿ ಅನೇಕರು ಆ ಒಂದು ಜವಾಬ್ದಾರಿನ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಆ ಒಂದು ಜವಾಬ್ದಾರಿ ಹೆಂಗಸರು ತೆಗೆದುಕೊಳ್ತಾ ಇದ್ದಾರೆ. ಬಟ್ ಇಟ್ ಈಸ್ ರಾಂಗ್ ಅಕಾರ್ಡಿಂಗ್ ಟು ಬೈಬಲ್. ಸತ್ಯವೇದ ಪ್ರಕಾರವಾಗಿ ತಪ್ಪು ಪ್ರಿಯರೇ. ಗಂಡ ಅಥವಾ ಹಸ್ಬೆಂಡ್ ಆರ್ ಫಾದರ್, ತಂದೆ ಆಗಿರ್ಲಿ ಗಂಡನಾಗಿರ್ಲಿ, ಆ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಅವರೇ ಆತ್ಮಿಕ ಕಾರ್ಯಗಳ ನಡೆಸಬೇಕು. ಒಂದು ಆತ್ಮಿಕ ವಾತಾವರಣ ನಮ್ಮ ಕುಟುಂಬದ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? 24 ಗಂಟೆ ಟಿವಿ ನೋಡ್ತಾ ಇರ್ಬೇಕು. 24 ಗಂಟೆ ನಮ್ಮ ಫೋನಲ್ಲೇ ಇರ್ಬೇಕು. ನಮ್ಮ ಮಕ್ಕಳು ಸಹ ಫೋನ್ ಕೊಡ್ತಾ ಇರ್ಬೇಕು. ಊಟ ಮಾಡುವ ಫೋನ್ ಕೊಡು, ಏನ್ ಬೇಕು ಕೇಳೋ ಫೋನ್ ಕೊಡು. ತುಂಬಾ ನಾವು ನಮ್ಗೆ ಅಂಟ್ಕೊಂಡ್ಬಿಟ್ಟಿದೆ ಅಲ್ವಾ. ಸಾರಿ, ನನಗೂ ಅಷ್ಟೇನೆ, ನನಗಾಗಿರೋ ನಮ್ಮ ಕುಟುಂಬದ ಅಷ್ಟೇನೆ ಅಂಟ್ಕೊಂಡ್ಬಿಟ್ಟಿದೆ. ಇವಾಗ ಹುಟ್ಟಿರೋ ಮಗು, ನಮ್ಮ ರೇಚಲ್ ಮಗುನು ಅಷ್ಟೇನೆ ಮ್ಯೂಸಿಕ್ ಹಾಕಿದ್ರೆ ಸುಮ್ಮನೆ ನೋಡ್ತಾ ಇದ್ದೆ. ಬೇಜಾರಾಗ್ತದೆ. ಅಷ್ಟು ಅಡಿಕ್ಟ್ ಆಗ್ಬಿಡ್ತಾರೆ ಪ್ರಿಯರ್ ಅಲ್ವಾ. ಎಷ್ಟು ಅಡಿಕ್ಟ್ ಆಗ್ತಾರೆ. ಒಂದು ಜೋಕ್ ಹಾಕೋಬರ್ತಾ ಇದೆ. ಈ ಕೆಟ್ಟ ಅಭ್ಯಾಸಗಳಿಗೆ ನಾವು ಬೇಗ ಅಡಿಕ್ಟ್ ಆಗ್ತೀವಲ್ವಾ. ಏನೋ ಒಂದು ಕಾರ್ಯನ ಯಾವಾಗ್ಲೂ ಮಾಡ್ತಾನೆ ಇರಿ, ಏನೋ ಬಿಡ್ತೀವಿ, ಅಡಿಕ್ಟ್ ಆಗ್ಬಿಡ್ತೀವಿ. ಕರೆಕ್ಟಾ? ಏನೋ ತಪ್ಪಾಗಿ ಹೇಳ್ತಾರೆ, ನೋಡ್ತಾ ಇದ್ದೀರಾ? ಅಮ್ಮ ರೈಟ್. ಅಲ್ಲ, ಅಡಿಕ್ಟ್ ಆಗ್ಬಿಡ್ತೀವಿ. ಒಂದೇ ಕೆಲಸ ಮಾಡಿ ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತೀವಿ. ಕಾಫಿ ಕುಡಿತಾನೆ ಇರ್ತೀನಿ, ಬೆಳಿಗ್ಗೆ ಸಾಯಂಕಾಲ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ನಾನು. ನನಗೂ ಬೇಕು, ಅದನ್ನ ಅಭ್ಯಾಸ ಆಗೋದು. ಆದ್ರೆ ಅಡಿಕ್ಟ್ ಆಗ್ಬಿಡ್ತೀವಿ. ಅದೊಂದು ಜೋಕ್ ಏನ್ ಗೊತ್ತಾ? ಹಿಂಗೆಲ್ಲ ಅಡಿಕ್ಟ್ ಆಗ್ತೀವಿ. ಆದ್ರೆ ನಾವು LKG ಇಂದ ನರ್ಸಿಂದ ಓದ್ಕೊಂಡು ಬರ್ತಾ ಇದೀವಿ. ಓದಕ್ ಬಂದು ಅಡಿಕ್ಟ್ ಆಗಲ್ಲ ನಾವು ಅಂತ ಹೇಳಿದ್ರೆ ಅಲ್ವಾ? ಅದಕ್ಕೂ ಅಡಿಕ್ಟ್ ಆಗ್ಬೇಕು. ನಮ್ಮ ಮನಸ್ಸು ಎಷ್ಟು ಇದಾಗಿರ್ತಾರೋ, ಯಾವ್ದು ಇಷ್ಟನೋ ನಮ್ಗೆ, ಯಾವ್ದು ಈಸಿನೋ ನಮ್ಗೆ, ಅದನ್ನ ನಾವೇನ್ ಮಾಡ್ತೀವಿ? ತೆಗೆದುಕೊಳ್ತೇವೆ. ಗಂಡ ಅಥವಾ ತಂದೆ ಆದವರು ಆತ್ಮಿಕ ವಾತಾವರಣವನ್ನ ನಮ್ಮ ಕುಟುಂಬದಲ್ಲಿ ಉಂಟು ಮಾಡಬೇಕು. ಅದಕ್ಕೆ ಮುಂಚಿತವಾಗಿ ಯಾವ ರೀತಿಯಾಗಿ ಉಂಟು ಮಾಡುವುದು ಅಂದರೆ, ಮುಂಚಿತವಾಗಿ ಒಂದು ವಚನ ಓದ್ಕೊಂಡ್ಬಿಡೋಣ. ಎಫೆಸ 5:23 ಓದಿ. ಎಫಿಷಿಯನ್ಸ್ 5:23. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ನೀವು ನೋಡುವುದಾದ್ರೆ, ದೇವರು ಗಂಡನನ್ನ ಅಥವಾ ತಂದೆಯನ್ನ, ಮನೆ ಯಜಮಾನ ಆದಂತ ಅವರನ್ನ ತಲೆಯಾಗಿಟ್ಟಿದ್ದಾರೆ. ಅಲೆ ಒಡಂಬಡಿಕೆ ನಾವು ಧರ್ಮೋಪದೇಶ ಕಾಂಡ 4:9 ಹೋಗ್ತೇವೆ. ಅಲ್ಲಿ ದೇವರು ತಂದೆಯಂದರಿಗೆ, ಗಂಡಂದರಿಗೆ ಆ ಒಂದು ಜವಾಬ್ದಾರಿ ಕೊಟ್ಟಿದ್ದು. ಏನಂತ ಹೇಳ್ತದೆ ಆ ವಚನ? ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ, ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳ ನೆನಪಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಎಷ್ಟು ಜನ ನಾವಿಲ್ಲಿ ಪ್ರಿಯರೇ ಕೇಳಿದಂತ ವಾಕ್ಯನ ನಾಲ್ಕು ಇಟ್ಕೊಂಡು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೇವೆ. ನಾನು ತುಂಬಾ ಕಮ್ಮಿ ನೋಡೋದು ಅಂತ ಒಂದು ವಿಶ್ವಾಸಿ ಕುಟುಂಬ. ಸಂಡೇಸ್ ಕೇಳ್ಕೊಂಡು ಹೋಗ್ತೀವಿ. ಅಲ್ಲಿ ಸಂಡೇ ಸಾಯಂಕಾಲ ಅಥವಾ ಮಂಡೇನೋ ನಾವು ಆ ಮಕ್ಕಳಿಗೆ ಹಂಚ್ಕೋತೀವ. ಸಭೆಯಲ್ಲಿ ಹಿಂಗಾಯ್ತು, ಸಭೆಯಲ್ಲಿ ಇವಾಗ ಕೊಟ್ಟರು ಮಗನೇ ಅಂತ ಹಂಚ್ಕೋತೀವಿ ಪ್ರಿಯರೇ. ಅಥವಾ ಅವ್ರ ಸಂಡೇ ಸ್ಕೂಲ್ ಏನ್ ಮಾಡಿದ್ರಮ್ಮ, ಏನ್ ಕೊಟ್ರು, ತಿನ್ನಕ್ಕೆ ಏನ್ ಕೊಟ್ರು ಅಂತ ಕೇಳ್ತೀವಿ. ನಾನು ಕೇಳ್ಬಿಡ್ತೀವಿ, ತಿನ್ನಕ್ಕೆ ಏನ್ ಕೊಟ್ರು ಅಂತ ಕೇಳ್ಬಿಡ್ತೀವಿ. ಆದ್ರೆ ಏನ್ ಹೇಳ್ಕೊಟ್ರು, ಅರ್ಥ ಆಯ್ತಾ ಹೇಳ್ಕೊಟ್ಟಿದ್ದು ಅಲ್ವಾ? ಕೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಅರ್ಥ ಆಗಿಲ್ಲ ಅಂದ್ರೆ ನಾವ್ ಹೇಳ್ಕೊಡ್ಬೇಕಲ್ಲ. ಆಮೇಲೆ ಹಲೋ ಇದೇ ಹೋಗ್ಬಿಟ್ರೇನ್ರಿ, ನೀವು ಮೊದಲೇ ಪಾಠ ಇದೇ ಹೋಗ್ರೇನ್ರಿ. ನಾವು ಆತ್ಮೀಕ ಒಂದು ವಾತಾವರಣ ತಂದೆಯಾದವರು ಗಂಡನಾದವರು ಉಂಟು ಮಾಡ್ಬೇಕಂದ್ರೆ ಮೊದಲನೇದಾಗಿ ಅವರು ಟೀಚ್ ಮಾಡಬೇಕು, ಅಂದ್ರೆ ಬೋಧಿಸಬೇಕು. ದೇವರ ವಾಕ್ಯವನ್ನ ಅವರೊಂದಿಗೆ ಮಾತಾಡಬೇಕು, ಅವರೊಂದಿಗೆ ಕೂತು ಪ್ರಾರ್ಥನೆ ಮಾಡಬೇಕು. ನಾವು ನೋಡ್ತೇವಲ್ಲ, ಅನೇಕ ಸಾರಿ ನಾವೇನ್ ಮಾಡ್ಬಿಡ್ತೇವೆ, ನಾವು ನಮಗೆ ಪ್ರಾರ್ಥನೆ ಮಾಡ್ಕೋತೇವೆ.
ಕೆಲವೊಂದು ಕುಟುಂಬಗಳಲ್ಲಿ ಹೆಂಡತಿ ಗಂಡ ಪ್ರಾರ್ಥನೆ ಮಾಡ್ತಾರೆ, ಆಮೇನ್, ಅದು ತುಂಬಾ ಒಳ್ಳೇದು. ಆದ್ರೆ ಮಕ್ಕಳೊಂದಿಗೂ ಸಹ ನಾವು ಕೂತು ಪ್ರಾರ್ಥನೆ ಮಾಡಬೇಕು, ಅವರಿಗೆ ನಾವು ಬೋಧಿಸ್ಬೇಕು. ಅದು ಮಾತ್ರವಲ್ಲ, ನಾವು ಅವರ ಮುಂದುಗಡೆ ಒಂದು ಎಕ್ಸಾಂಪಲ್ ಆಗಿರಬೇಕು. ಹಲ್ಲೆಲೂಯಾ, ಒಂದು ಮಾದರಿಗಳಾಗಿರಬೇಕು. ಇದು ಬಹಳ ಬಹಳ ಇಂಪಾರ್ಟೆಂಟ್ ಅಂತ ಒಂದು ಕಾರ್ಯ, ತುಂಬಾ ಮುಖ್ಯವಾಗಿ ಬೇಕಾದಂತ ಒಂದು ಕಾರ್ಯ. ನಾವೇನಾಗಿರ್ಬೇಕು? ಎಕ್ಸಾಂಪಲ್ ಆಗಿರ್ಬೇಕು, ಒಂದು ಉದಾಹರಣೆ ಆಗಿರಬೇಕು. ಒಂದ್ಸಾರಿ ಒಂದ್ ತಾಯಿ ತನ್ನ ಮಗುಗೆ, ಚಿಕ್ಕ ಮಗಳಿಗೆ ಹೇಳ್ಕೊಡ್ತಾ ಇದ್ರಂತೆ, ಥ್ಯಾಂಕ್ಸ್ ಹೇಳ್ಬೇಕು, ಗೊತ್ತಲ್ವಾ? ಯಾರಾದ್ರೂ ಕೊಟ್ರೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳ್ಕೊಡ್ತಾ ಇದ್ರೆ, ಸರಿ ಮಗು ಏನ್ ಮಾಡುತ್ತೆ ನೋಡ, ಕಲ್ತ್ಕೊಂಡಿದ್ಯೋ ಇಲ್ವೋ ಅಂತ ಆ ತಾಯಿ ಏನ್ ಮಾಡುತ್ತೆ, ಒಂದು ಲೋಟ ಹಾಲು ಕೊಟ್ಲಂತೆ. ಕೊಟ್ಟ ತಕ್ಷಣ ಹೇಳ್ದಂತೆ, ನೀವು ಏನ್ ಹೇಳ್ಬೇಕು? ಚಿಯರ್ಸ್ ಅಂತ. ಯಾಕೆ? ತಂದೆ ಆದವ್ರು ಚಿಯರ್ಸ್, ಅದಕ್ಕೆ ಮಗನು ಚಿಯರ್ಸ್. ನಾವ್ ಹೆಂಗಿದ್ದೀವಿ, ನಮ್ಮ ಮಕ್ಕಳು ನಾವು ಅದನ್ನ ಫಾಲೋ ಮಾಡ್ತಾ ಇರ್ತೀವಿ. ದಯವಿಟ್ಟು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಇದು ಒಂದು ತಮಾಷೆ ಕಾರ್ಯ ಅಲ್ಲ. ನಮ್ಮ ಮಕ್ಕಳು ನಮ್ಮನ್ನ ನೋಡೇ ಬೆಳೆಯೋದು. ಅವ್ರಿರುವಂತ DNA ಆಗ್ಲಿ, ಜೆನೆಟಿಕ್ ಆಗ್ಲಿ ಎಲ್ಲ ಬಂದಿರೋದು ನಮ್ಮಿಂದ ತಾನೇ. ನಮ್ಮನ್ನ ನೋಡೇ ಅವ್ರು ಬೆಳೆಯೋದು. ಅದಕ್ಕೋಸ್ಕರವಾಗಿ ದಯವಿಟ್ಟು ಗಂಡಂದರಾಗ್ಲಿ, ತಂದೆಯರಾಗ್ಲಿ, ನೀವು ತುಂಬಾ ದೊಡ್ಡದಾದ ಸ್ಥಾನದಲ್ಲಿ ಇದ್ದೀರಿ. ಹೆಡ್ ಆಫ್ ದ ಫ್ಯಾಮಿಲಿ ಇಸ್ ವೆರಿ ವೆರಿ ಬಿಗ್ ಪೊಸಿಷನ್ ಅಲ್ವಾ? ದೊಡ್ಡ ಒಂದು ಸ್ಥಾನ ನಮ್ಗೆ ದೇವರು ಕೊಟ್ಟಿದ್ದಾನೆ. ಆದ್ರೆ ಆ ಸ್ಥಾನದಲ್ಲಿ ಜೊತೆ ಬಂದಂತ ಜವಾಬ್ದಾರಿ ನಾವು ಮಾಡ್ತಾ ಇದ್ದೇವಾ? ನಾನು ಹೆಂಗ್ ಜೀವಿಸ್ತಾ ಇದ್ದೇನೆ ಅನ್ನೋದು ಆ ಮಕ್ಕಳ ಮುಂದೆ, ನಾನು ಹೆಂಡತಿಯೊಂದಿಗೆ ನಾನು ಹೆಂಗಿದ್ದೇನೆ? ಆ ಆತ್ಮಿಕ ವಾತಾವರಣ ಬರ್ಬೇಕಂದ್ರೆ ಎಣ್ಣೆದಾಗಿ ಗಂಡನಾದವರು ಹೆಂಡತಿಯನ್ನ ಪ್ರೀತಿ ಮಾಡಬೇಕು. ಪ್ರಿಯರೇ, ಯಾವ ರೀತಿಯಾಗಿ ಪ್ರೀತಿ ಮಾಡಬೇಕು ವಾಕ್ಯ ಹೇಳ್ತಾರೆ? ಎಫೆಸ 5:25-23 ಓದಿ. ಪುರುಷರೇ, ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರ ಹೆಂಡತಿ ಪ್ರೀತಿಸಬೇಕು. 33ನೇ ವಚನ ಸಹ ಓದಪ್ಪ. ಅದರಲ್ಲಿ ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ಹೆಂಡತಿಯನ್ನು ಪ್ರೀತಿಸಬೇಕು. ತನ್ನ ಹೆಂಡತಿಯನ್ನ ಪ್ರೀತಿಸಬೇಕು. ಕ್ರಿಸ್ತನು ಸಭೆಯನ್ನು ಪ್ರೀತಿಸಾಗೆ ಪ್ರೀತಿಸಬೇಕು. ತನ್ನ ತಾನು ಪ್ರೀತಿಸುವಂತೆ ತನ್ನ ಹೆಂಡತಿಯನ್ನ ಪ್ರೀತಿಸಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಗಂಡಸಾಗ್ಲಿ ಹೆಂಗಸಾಗ್ಲಿ ಯಾರಾದ್ರೂ ಆಗ್ಲಿ ತಮ್ಮನ್ನ ಪ್ರೀತಿಸ್ಕೊಳ್ದೆ ಇರೋದೇ ಇಲ್ಲ ಅಲ್ವಾ? ಪ್ರೀತಿಸ್ತೀವ ಇಲ್ವಾ? ನಮ್ಮನ್ನ ಪ್ರೀತಿ ಮಾಡ್ತೀವ ಇಲ್ವೇನ್ರಿ? ಪ್ರೀತಿ ಮಾಡಿದ್ರೆ ನಾವು ಚೆನ್ನಾಗಿರೋದು. ಪ್ರೀತಿ ಮಾಡಿದ್ರೆ ನೀವು ಹೆಂಗನಾಗ ಬರ್ತೀರಾ? ಪ್ರೀತಿ ಮಾಡಿದ್ರೆ ನಮ್ಗೆ ಗೊತ್ತು ನಾನು ಚೆನ್ನಾಗಿರ್ಬೇಕು ಅಂತ ನನಗಿದೆ. ಅದೇ ತರವಾಗಿ ನನ್ನ ಹೆಂಡತಿಯನ್ನ ಪ್ರೀತಿ ಮಾಡಬೇಕು. ದೇವರ ವಾಕ್ಯ ಅನೇಕ ವಾಕ್ಯಗಳು ಹೇಳ್ತಾರೆ, ಹೆಂಡತಿ ಆದವರು ಬಲಹೀನರು, ಆದ್ರಿಂದ ಆಕೆನ ಸಹಿಸ್ಕೊಂಡು ಹೋಗ್ಬೇಕು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಆಕೆ ಅವನಿಗೆ ಭಾಗಿಯಾಗಬೇಕು. ಅನೇಕ ಒಂದು ಕುಟುಂಬಗಳನ್ನ ನೋಡಿದ್ದೇನೆ, ಏನೇ ಕಷ್ಟಪಟ್ಟಾದ್ರು ಸರಿ ಎಂತಿರು ಅವ್ರು ಅಡಿಗೆ ಮಾಡಲೇಬೇಕು. ನನಗೆ ಅರ್ಥನೇ ಆಗಲ್ಲ, ಯಾವ ಒಂದು ಧರ್ಮದಲ್ಲಿ ಅಥವಾ ಯಾವ ಒಂದು ನ್ಯಾಯಸ್ಥಾಪ ಪ್ರಮಾಣದಲ್ಲಿ, ಯಾವ ಒಂದು ಬೈಬಲ್ ಅಲ್ಲಿ, ಕುರಾನ್ ಅಲ್ಲಿ, ಒಂದು ಭಗವದ್ಗೀತೆಯಲ್ಲಿ ಬರೀ ಎಂಟಿರೇ ಅಡಿಗೆ ಮಾಡ್ಬೇಕು ಅಂತ ಎಲ್ಲಿ ಬರ್ತೀನಿ? ಬಂದಿದ್ಯಾ? ನಲ್ಪಾಕ ಮಾಡ್ತಾ ಇರೋ ಗೊತ್ತ ಯಾರಂತ? ಗಂಡಸರು. ಹುಷಾರಿಲ್ಲ ಅಂದ್ರೆ ಅವರೇ ಮಾಡ್ಬೇಕಾ? ಹುಷಾರಿಲ್ಲ ಅಂದ್ರೆ ತಟ್ಟೆ ಅವರೇ ತೆಗಿಬೇಕಾ? ಹುಷಾರಿಲ್ಲ ಅವ್ರು ಗ್ಯಾಸ್ ಅವರೇ ತೆಗಿಬೇಕಾ? ನಾವ್ ಹಿಂಗಿರ್ಬಾರ್ದಲ್ವಾ ಗಂಡಸರು? ಹೆಂಡತಿಗೆ ಹುಷಾರಿಲ್ಲ ಅಂದ್ರೆ ಅವ್ರು ನೋಡ್ಕೊಂತಾರೆ. ಅದಕ್ಕೆ ಒಬ್ಬ ಇವ್ರು ಹೇಳಿದ್ದಾರೆ, ದೇವ ಸೇವಕರು ಹೇಳಿದ್ದಾರೆ, ಆತ್ಮಿಕವಾಗಿ ತುಂಬಿಸಲ್ಪಟ್ಟಂತ ಒಬ್ಬ ಮನುಷ್ಯ ಅಥವಾ ಒಬ್ಬ ಗಂಡಸು ಅಥವಾ ಒಬ್ಬ ತಂದೆ ಹೆಂಗಿರ್ತಾರಂದ್ರೆ ತನ್ನ ಹೆಂಡತಿಯನ್ನ ಮೃದುವಾಗಿ ಪ್ರೀತಿಯಿಂದ ನೋಡ್ಕೊಳ್ತಾರಂತೆ. ಆಮೇಲೆ ಅಯ್ಯೋ ಹೆಂಡ್ತಿರಲ್ಲ ಆಮೇಲೆ ನಾನು ಬೇಕ್ರಿ ನಿಮ್ಮ ಅಲ್ವಾ? ದೇವ್ರ ವಾಕ್ಯ 5ನೇ ಅಧ್ಯಾಯ ಓದಿ ನೋಡುವುದಾದ್ರೆ ಹೆಂಡತಿಗಿಂತ ಸ್ತ್ರೀಗಿಂತ ಅಧಿಕವಾಗಿ 3 ಪಟ್ಟು ಗಂಡಸರ ಬಗ್ಗೆ ಮಾತಾಡಿದೆ. ಮನೆಯ ಓದ್ಕೊಂಡು ನೋಡಿ, ತಪ್ಪಾಗಿ ಹೇಳುವುದಾದ್ರೆ 3 ಪಟ್ಟು ಜಾಸ್ತಿ ಹೇಳ್ತದೆ ಗಂಡಸರು ಕುರಿತಾಗಿ. ಅಂದ್ರೆ ಗಂಡ ಆಗ್ಲಿ ತಂದೆ ಆಗ್ಲಿ ಹೆಂಗಿರ್ಬೇಕು ಅಂತ. ಮೊದಲನೇ ಒಂದು ಫೌಂಡೇಶನ್ ಏನಾಗಿದೆ? ಗಂಡನೋ ತಂದೆಯೋ. ಅದೇ ನಮ್ಮ ಕುಟುಂಬ ಆಶೀರ್ವಾದ ಪಡ್ಬೇಕಂದ್ರೆ ಗಂಡನಾದವರು ತಂದೆಯಾದವರು ಆತ್ಮಿಕವಾಗಿ ಮಕ್ಕಳ ನಡೆಸಬೇಕು, ತನ್ನ ಹೆಂಡತಿನ ನಡೆಸ್ಕೊಳ್ಬೇಕು. 2ನೇ ಒಂದು ಫೌಂಡೇಶನ್, ಈಗ ನಮ್ಮ ಒಂದು ಸರ್ದಿ, ಯಾವ ಸರ್ದಿ? ಸೆಕೆಂಡ್ ಫೌಂಡೇಶನ್ ಈಸ್ ಆಫ್ ಎ ವೈಫ್, ಮದರ್ ಹೂ ಈಸ್ ಆಫ್ ನೋಬಲ್ ಕ್ಯಾರೆಕ್ಟರ್.
ಸ್ತ್ರೀಯರು ಅಥವಾ ಹೆಂಡತಿರೋ ಅಥವಾ ತಾಯಂದಿರು ಅವ್ರಿಗೆ ಒಳ್ಳೆಯ ಒಂದು ಗುಣ ಇರುವಂತ ಒಂದು ಫೌಂಡೇಶನ್ ಬೇಕು ಪ್ರಿಯ, ಅಥವಾ ಅಡಿಪಾಯ ಇರಬೇಕು. ಅದೇ ವಚನ ನೋಡ್ತೇವೆ, ಎಫೆಸ 5:22-24 ಓದಿ ಯಾರಾದೊಬ್ರು. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನು ಸಭೆಯಂತೆ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದಿರಲಿ, ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡಂದರಿಗೆ ಎಲ್ಲಾ ವಿಷಯಗಳಲ್ಲಿ ಅಧೀನರಾಗಿರಬೇಕು. ಇಲ್ಲಿ ನಾವು ನೋಡ್ತೇವೆ, ಹೆಂಡತಿ ಆದವರು ಗಂಡಂದರಿಗೆ ಅಧೀನರಾಗಿರಬೇಕು. ಇಲ್ಲಿ ತುಂಬಾ ಇದು ಕಾಂಟ್ರವರ್ಸಿ ಆಗಿದೆ. ಈ ವಚನ ನಾವು ಥಿಯಾಲಜಿ ಆಗಿ ನಾವು ತುಂಬಾ ನೋಡ್ಬೇಕಂದ್ರೆ ಅನೇಕ ಕಾರ್ಯಗಳುಂಟು ಇದ್ರಲ್ಲಿ. ಅಧೀನರಾಗಿರ್ಬೇಕು ಅಂತ ಹೇಳ್ಬೇಕಾದ್ರೆ ಇಟ್ಸ್ ನಾಟ್ ಲೈಕ್ ಎ ಸ್ಲೇವ್, ಇಟ್ಸ್ ನಾಟ್ ಲೈಕ್ ಎ ಸರ್ವೆಂಟ್. ಒಬ್ಬ ಸೇವಕಿಯಾಗಿಯೋ ಅಥವಾ ಒಬ್ಬ ಗುಲಾಮಿ ಆಗಿಯೋ ಇರ್ಬೇಕು ಅಂತ ದೇವರಲ್ಲಿ ಹೇಳ್ತಾ ಇದ್ದ. ದೇವರು ಆದಾಮನ್ ನೋಡಿ ಏನಂದ್ರು, ಒಬ್ಬನೇ ಇದ್ದಾನೆ, ಅದರಲ್ಲಿ ಏನ್ ಬೇಕು ಅಂದ್ರು ಜೋರಾಗಿ ಬಾಸಾಗಿದ್ಯಾ ಬೈಬಲ್ ಸರಿ ಒಂದು ಅಂತ ಸಹಪಾಠಿ. ಇಟ್ಸ್ ಎ ಕಂಪ್ಯಾನಿಯನ್. ಸರಿ ಹೊಂದುವಂತ ಒಂದು ಕಂಪ್ಯಾನಿಯನ್ ಅದು. ಅಂದ್ರೆ ಆದಾಮನಿಗೆ ದೇವರು ಯಾವಾಗ ಅಂದ್ರೆ ತನ್ನ ಗಂಡಂದರಿಗೆ ಯಾವಾಗ ದೇವರು ತಲೆಯಾಗಿ ತೀರಿ ಅಂತ ಹೇಳ್ತಾರೋ ಆ ಜವಾಬ್ದಾರಿ ದೇವರು ಕೊಟ್ಟಿದ್ದಾರೋ, ಅದೇ ರೀತಿ ಸ್ತ್ರೀಯರಿಗೆ ದೇವರು ಜವಾಬ್ದಾರಿ ಕೊಟ್ಟಿದ್ದಾರೆ. ಗಂಡನಿಗೆ ಅಧೀನರಾಗಿದ್ದು ಗಂಡನೊಂದಿಗೆ ಸಂಸಾರ ನಡೆಸೋದ್ರಲ್ಲಿ, ಮಕ್ಕಳ ಸಾಕೋದ್ರಲ್ಲಿ ಅವರಿಗೆ ಕಾಂಪ್ಲಿಮೆಂಟ್ ಮಾಡಬೇಕು. ಅಂದ್ರೆ ಅವರೊಂದಿಗೆ ಸೇರಿ ನಡಿಬೇಕು, ಅವರೊಂದಿಗೆ ಸೇರಿ ನಡಿಬೇಕು. ನೀವು ನೋಡುವುದಾದ್ರೆ ನಮ್ಮ ಸೀನಿಯರ್ ಪಾಸ್ಟರ್ ಷಡಾಕ್ಷಿ ಅವರು ಇದ್ರಲ್ವಾ, ಅವರೊಂದ್ಸರಿ ಈ ತರ ಹೇಳಿದ್ರು. ಯಾಕೆ ಗೊತ್ತಾ, ಗಂಡಂದ್ರಿಗೆ ಹೇಳ್ತಾರೆ ದೇವ್ರ ಎಫೆಸದಲ್ಲಿ ನೀನು ಹೆಂಡತಿನ ಪ್ರೀತಿ ಮಾಡ್ಬೇಕು ಅಂತ. ಯಾಕೆ ಗೊತ್ತಾ ಗಂಡಸರ ಗೊತ್ತಾ ನಿಮ್ಗೆ ಯಾಕೆ ಪ್ರೀತಿ ಮಾಡ್ಬೇಕು ನೀವು ಹೆಂಡತಿನ ಅಂತ? ಅಯ್ಯೋ, ಯಾಕಂದ್ರೆ ನೀವು ನೋಡುವುದಾದ್ರೆ ಸ್ವಾಭಾವಿಕವಾಗಿ ಗಂಡಸರಿಗೆ ಪ್ರೀತಿ ಮಾಡಕ್ಕೆ ಬರಲ್ಲ. ಸ್ವಾಭಾವಿಕವಾಗಿ ಬಂದಿರುವಂತದ್ದು ನೀವು ನೋಡ್ಬೇಕಾದ್ರೆ ಅದು ನ್ಯಾಚುರಲ್ ಆಗಿ ಬಂದಿರುವಂತದ್ದು. ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಪ್ರೀತಿ. ಎಷ್ಟೊಂದು ಕುಟುಂಬಗಳು ನಮ್ಮ ಹತ್ರ ಬರ್ತದೋ, ಇಷ್ಟ ನಮ್ ಗಂಡ ನನ್ನ ಪ್ರೀತಿನೇ ಮಾಡಲ್ಲ. ಪಾಪ ಆ ಗಂಡ ನೋಡಕ್ ಹೋದ್ರೆ ಬೆಳಗಿಂದ ಸಾಯಂಕಾಲ ದುಡಿತಾನೆ, ತಗೊಂಬಂದು ಹೆಂಡತಿಗೆ ಕೊಡ್ತಾನೆ, ಮಕ್ಕಳನ್ನ ಸಾಕ್ತಾನೆ, ಬಾಡಿಯೇ ಕಟ್ತಾನೆ, ಎಲ್ಲಾ ನೋಡ್ಕೊತಾನೆ. ಆದ್ರೂ ಹೆಂಡತಿ ನನ್ನ ಗಂಡ ನನ್ನ ಪ್ರೀತಿ ಮಾಡ್ತಾ ಇಲ್ಲ. ಯಾಕಂದ್ರೆ ಗಂಡನಿಗೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ. ಗಂಡನಿಗೆ ಪ್ರೀತಿ ಮಾಡಕ್ ಬರಲ್ಲ ಅರ್ಥ ಏನಂದ್ರೆ ಅದು ಹೇಳಕ್ ಬರಲ್ಲ ಪ್ರಿಯ. ಅದು ಮಾತ್ರವಲ್ಲ, ನನ್ನ ಹೆಂಡತಿಯಿಂದ ಬರಕಾದ್ರೆ ಫಸ್ಟ್ ಗಂಡನಿಗೆ ನಾನೇ ಬರೋದು. ಡೋಂಟ್ ಮಿಸ್ಟೇಕ್ ಮೀ, ಆಲ್ ದ ಹಸ್ಬೆಂಡ್ಸ್ ಅಂಡ್ ಫಾದರ್ಸ್, ಓಕೆನಾ? ಅದು ನ್ಯಾಚುರಲ್ ಆಗಿ ಬಂದಿರೋದು, ನಮ್ಮಲ್ಲಿರುವಂತ ಒಂದು ಸ್ವಭಾವ, ಇದ್ದುವಂತ ಸ್ವಭಾವ. ಅದೇ ಹೆಂಡತಿಗೆ ಹೇಳಿದ್ರು ಅಧೀನರಾಗಬೇಕು ಅಂತ. ಯಾಕಂದ್ರೆ ಹೆಂಡತಿಯರಿಗೆ ಅಥವಾ ಸ್ತ್ರೀಯರಿಗೆ ಅಧೀನ ಆಗುವಂತ ಬುದ್ಧಿನೇ ಇಲ್ಲ. ಐ ಆಮ್ ಬಾಸ್. ನೀವು ನೋಡ್ಬೇಕಂದ್ರೆ ಹೆಂಗಸರಿಗೆ ಅದು ಬಂದಂತ ಬುದ್ಧಿ ಇನ್ಬಿಟ್ಟು ಬಂದ್ಬಿಡ್ತದದು. ನಾನಾ ಕೇಳ್ಬೇಕು. ನೀವು ಯೋಚನೆ ಮಾಡ್ಬೇಕಂದ್ರೆ ಹೆಂಗಸರ ನೀವು ಯೋಚನೆ ಮಾಡಿ, ನಿಮ್ಮನ್ನ ಯೋಚನೆ ಮಾಡ್ಕೊಂಡು ನೋಡಿ. ನಾವ್ ಯಾರಿಗೂ ಅಧೀನ ಇಷ್ಟಪಡೋದಿಲ್ಲ. ಅದಕ್ಕೆ ಏಸಪ್ಪ ಹೇಳ್ತಾನೆ ಎಷ್ಟು ಸುಂದರವಾಗಿ, ಗಂಡಂದ್ರೆ ನೀವು ಪ್ರೀತಿ ಮಾಡ್ರಿ, ಹೆಂಡತಿರೇ ನೀವು ಅಧೀನರಾಗ್ರಿ ಅಂತ. ಅಲ್ಲಿ ದೇವ್ ಯಾವ ಒಂದು ವ್ಯತ್ಯಾಸ ಹೇಳ್ತಾ ಇಲ್ಲ ಪ್ರಿಯ. ನಮ್ಮ ಸ್ವಭಾವಗಳು ಆ ರೀತಿಯಾಗಿ ಇರೋದ್ರಿಂದಲೇ ನಾವು ಆ ರೀತಿಯಾಗಿ ಆಗಬೇಕು. ಹೆಂಡತಿರು ಗಂಡನೊಂದಿಗೆ ಸೇರಿ ಸಂಸಾರವನ್ನು ನಡೆಸುವಂತವರು, ಕುಟುಂಬವನ್ನು ಕಟ್ಟುವಂತವರಾಗಿರಬೇಕು. ಪ್ರಾರ್ಥನೆ ಮಾಡುವಂತ ಒಬ್ಬ ಸ್ತ್ರೀ ನೀವು ನೋಡುವುದಾದ್ರೆ ಆ ಸ್ತ್ರೀಯ ಒಂದು ಕುಟುಂಬ ಆಶೀರ್ವದಿಸಲ್ಪಟ್ಟಂತ ಕುಟುಂಬವಾಗ್ತದೆ. ಗಂಡ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ಸ್ತ್ರೀಯರು ಪ್ರಾರ್ಥನೆ ಮಾಡಲೇಬೇಕು. ಆಮೇಲೆ ನೋ ಅದರ್ ವೇ, ನೋ ಅದರ್ ಪ್ಲೇಸ್. ಹೇಳಕ್ಕೆ ಆಗಲ್ಲ, ಮಾಡಲ್ಲ ಅಂತ ಹೇಳಕ್ಕಾಗಲ್ಲ, ಮಾಡಲೇಬೇಕು. ನಮ್ ಗಂಡಂದ್ರು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ಪ್ರಾರ್ಥನೆ ಮಾಡಲೇಬೇಕು ಪ್ರಿಯ. ನಾನು ಅನೇಕ ಕುಟುಂಬಗಳು ನೋಡಿದ್ದೇನೆ. ಹೆಂಡತಿ ಆದವರು, ಸ್ತ್ರೀ ಆದವರು ಪ್ರಾರ್ಥನೆ ಮಾಡಿ ಅವರ ಕುಟುಂಬ ತುಂಬಾ ಚೆನ್ನಾಗಿ ನಡೀತಾ ಇದೆ. ದೇವರ ಆಶೀರ್ವಾದ ಅವರ ಮೇಲಿದೆ. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 31ನೇ ಜ್ಞಾನೋಕ್ತಿ ಗೊತ್ತಲ್ವಾ ನಿಮ್ಗೆ ಎಲ್ರಿಗೂ? ಅಲ್ಲಿ ಒಳ್ಳೆ ಸದ್ಗುಣ ಇರುವಂತ ಸ್ತ್ರೀಯರ ಕುರಿತಾಗಿ, ಹೆಂಡತಿಯರ ಕುರಿತಾಗಿ ಮಾತಾಡಲ್ಪಟ್ಟಿದೆ. ಅಲ್ಲಿ ಹೇಳ್ಪಟ್ಟಿದೆ. ನಾವು ಸ್ತ್ರೀಯರನ್ನು ಓದ್ಕೋಬೇಕು.
ಎಷ್ಟು ಜನ ಹೋಗಿದ್ವಿ ಸ್ತ್ರೀಯರೇ? ಹೆಂಗಸರು ಓದ್ಬೇಕಾದ ಚಾಪ್ಟರ್ ಅದು. ಜ್ಞಾನಿಗಳು 31ನೇ ಚಾಪ್ಟರ್ ಓದ್ ನೋಡಿ. ಎಷ್ಟು ಕಷ್ಟಪಟ್ಟು ಹೆಂಡತಿ ಎಷ್ಟು ಆದರಣೆಯಿಂದ ಎಷ್ಟು ಚೆನ್ನಾಗಿ ನನ್ನ ಕುಟುಂಬ ನೋಡ್ಕೋತಾ ಇದ್ದಾನೆ, ಗಂಡನ ಹೆಂಡತಿನ ಮಕ್ಕಳ ನೋಡ್ಕೋತಾನೆ. ಒಳ್ಳೆಯ ಸದ್ಗುಣ ಇರುವಂತ ಆ ಒಂದು ಹೆಂಡತಿ ಆಗಲಿ ತಾಯಿ ಆಗಲಿ ಇರುವಂತ ಒಂದು ಕುಟುಂಬ, ಅದು ಬ್ಲೆಸ್ಡ್ ಕುಟುಂಬ, ಅದು ಆಶೀರ್ವದಿಸಲ್ಪಟ್ಟಂತ ಒಂದು ಕುಟುಂಬ. ಅದಲ್ಲೇ 1 ಪೇತ್ರ 3:1-4 ಪೇತ್ರ ಹೇಳ್ತಾನೆ, ಹೊರಗಿನ ಒಂದು ಸೌಂದರ್ಯಕ್ಕಿಂತ ಒಳಗಿನ ಸೌಂದರ್ಯವನ್ನ ಸ್ತ್ರೀಯರು ನಾವು ತೋರಿಸ್ಕೊಳ್ಬೇಕು. ಒಂದ್ಸಾರಿ ಒಬ್ಬ ಸ್ತ್ರೀ ಏನ್ ಮಾಡ್ದಂತೆ, ಒಬ್ಬ ಸಿಸ್ಟರು ಸಭೆಗೆ ಲೇಟ್ ಆಗಿ ಬಂದಿದ್ದಾರೆ. ಪಾಸ್ಟರ್ ಇನ್ನೇನು ಎದ್ದು ಹೋಗಿ ಪ್ರಸಂಗ ಮಾಡ್ಬೇಕು. ಎದ್ದು ಹೋಗ್ಬೇಕಾದ್ರೆ ಒಂದು ಚೀಟಿ ಬರ್ಕೊಟ್ರು, ಒಬ್ಬ ಚಿಕ್ಕ ಹುಡುಗನ ಅಂತ ಚೀಟಿ ಬರ್ಕೊಟ್ರು. ಅದ್ರಲ್ಲಿ ಒಂದು ಪ್ರೇಯರ್ ಪಾಯಿಂಟ್ ಬರ್ದವ್ರೆ, ಪ್ರೇಯರ್ ರಿಕ್ವೆಸ್ಟ್ ಬರ್ದವ್ರೆ, ಪ್ರೇಯರ್ ಮಾಡ್ಲಿ ಪಾಸ್ಟರ್. ಆ ಪಾಸ್ಟರ್ ಎತ್ಕೊಂಡ್ರು, ಸರಿಯಾಗಿ ಅದನ್ನ ನೋಡ್ಲಿಲ್ಲ, ಹಂಗೆ ಎತ್ಕೊಂಡ್ ಬಂದು ಗುರುಪಿಟ್ಟಲ್ಲಿ ನಿಂತ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿ. ಆ ಸ್ತ್ರೀ ಅದ್ರಲ್ಲಿ ಏನ್ ಬರ್ದಿದ್ರು ಅಂದ್ರೆ, ನನ್ನ ಗಂಡ ಸಮುದ್ರದ ಮೇಲೆ ಪ್ರಯಾಣಕ್ಕೆ ಹೋಗಿದ್ದಾರೆ, ಅವ್ರ ಪ್ರೊಟೆಕ್ಷನ್ಗೋಸ್ಕರ ಸಂರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿ. ಇವ್ರು ಆತ್ರದಲ್ಲಿ ಏನ್ ಮಾಡ್ಬಿಟ್ರು, ನನ್ ಗಂಡ ತನ್ನ ಹೆಂಡತಿ ಹತ್ರ ಹೋಗಿದ್ದಾನೆ, ಆ ಪ್ರೊಟೆಕ್ಷನ್ಗೋಸ್ಕರ ಪ್ರೇ ಮಾಡ್ಕೊಳ್ಳಿ ಅಂತ. ಕೆಲವೊಂದು ಸಾರಿ ಗಂಡದ್ರು ಹೆಂಡತಿ ನೋಡಿ ಭಯಪಡ್ತಿದ್ದಾನೆ. ಯಾಕೆ ಭಯಪಡ್ತಾ ಇದ್ರು, ಯಾಕೆ ಭಯಪಡ್ತಾ ಗೊತ್ತಾ? ಗಂಡಂದ್ರು ಹೆಂಡತಿ ನೋಡಿ ತಲೆ ತಿಂತಾರೋ ಸ್ವಾಮಿ. ಹೆಂಡತಿರು ಅದಕ್ಕೆ ಗೊತ್ತಿರ್ಬೋದು, ಇದು ರಿಜಿಸ್ಟ್ರೇಷನ್. ಒಂದ್ಸರಿ ಒಬ್ಬ ಗಂಡ ಹೆಂಡತಿಗೆ ಏನಂತೆ, ಏನ್ ಇಷ್ಟೊಂದು ಮಾತಾಡ್ತೀಯ ನೀನು, ಎಷ್ಟೋ ಒಂದ್ ದಿನದಲ್ಲಿ ಹೆಂಗಸರು ನಾವು 3,000 ಚೇಂಜ್ ಎಷ್ಟೋ ಪದಗಳನ್ನು ಉಪಯೋಗಿಸ್ತೀವಿ ಅಂತಾನೆ ಮಾಡ್ತೀವಂತೆ. ಏನ್ ಅಷ್ಟೊಂದು ಮಾತ್ರ ನೀವು ಹೆಂಗಸರು ಅಂದ್ರೆ. ಅದಕ್ಕೆ ಅವಳು ಹೇಳ್ದಂತೆ, ಅಷ್ಟೊಂದು ಮಾಡ್ತೀನ, ನೀನ್ ಕೇಳಿಸ್ಕೊಂಡಿದ್ಯಾ ನಾನು ಮಾತಾಡ್ತೀನ? ಸುಮ್ಮನೆ ಇದ್ನಂತೆ ಗಂಡ. ತಿರುಗಿ ನೀನ್ ಮಾತಾಡ, ನಿನ್ ಗೊತ್ತಾ ನಾನು ಇಷ್ಟ ಮಾಡ್ತೀನಿ ಗೊತ್ತಾ ನಿಂಗೆ? ಸುಮ್ಮನೆ ಇದ್ನಂತೆ. ಲಾಸ್ಟ್ ಅವ್ರು ಎಂತ ಹೇಳ್ದಂತೆ, ಇದಕ್ಕೆ ನಾವು ಇಷ್ಟ ಮಾತಾಡೋದು. ನೀನ್ ಕೇಳಿದಾಗ ಹೋಗ್ಬಿಟ್ರೆ ಗಂಡ ಎಂಟಿ ಮಾಡ್ತಾರೆ. ಗಂಡ ಸುಮ್ಮನೆ ಇದ್ರೆ ಎಂಟಿ ಮಾಡ್ತಾನೆ ತಾನೇ. ಅಯ್ಯ ವುಮೆನ್ ನಾನು ಹೆಂಗಸ್ತೆ ಅಲ್ವಾ, ನಾವು ಬ್ಯಾಲೆನ್ಸ್ ಆಗಿರ್ಬೇಕು, ಸಮತೋಲನ ಇರ್ಬೇಕು. ನಮ್ಮ ಹೆಂಡತಿ ಮಾಡೋದು, ಸ್ತ್ರೀಯರ್ ಮಾಡೋ ತಪ್ಪು, ಗಂಡಂದ್ರು ತಂದೆಯರ್ ಮಾಡೋ ತಪ್ಪು ಕೂಡ ನಾನು ಹೇಳ್ಬೇಕು. ನಮ್ಮ ಕುಟುಂಬ ಆಶೀರ್ವಾದಿಸಲ್ಪಡಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ತಂದೆ ಆದವರು, ಗಂಡನಾದವರು ಒಳ್ಳೆಯ ಒಂದು ಆತ್ಮಿಕ ವಾತಾವರಣ ಕೊಡಬೇಕು. ಎರಡನೇದಾಗಿ ಸ್ತ್ರೀ ಆದವರು, ಹೆಂಡತಿ ಆದವರು ಒಂದು ಒಳ್ಳೆಯ ಸದ್ಗುಣವುಳ್ಳಂತ ಸ್ತ್ರೀಯಾಗಿ ಗಂಡನೊಂದಿಗೆ ಸಹಕರಿಸಿಕೊಂಡು ಮುಂದುವರಿಸಿಕೊಂಡು ಹೋಗ್ಬೇಕು. ಮೂರನೇದು ಮಕ್ಕಳಿಲ್ಲ ಇಲ್ಲಿ. ಮೂರನೇದಾಗಿ ನಾವೇನ್ ನೋಡ್ತೇವೆ, ಮಕ್ಕಳ ಕುರಿತಾಗಿ ನೋಡ್ತೇವೆ. ದ ಫೌಂಡೇಶನ್ ಆಫ್ ಬ್ಲೆಸ್ಡ್ ಚಿಲ್ಡ್ರನ್. ನಮ್ಮ ಮಕ್ಕಳು ಆಶೀರ್ವದಿಸಲ್ಪಟ್ಟಂತ ಮಕ್ಕಳಾಗಿರಬೇಕು. ಸ್ವಲ್ಪ ಯೋಚನೆ ಮಾಡೋಣ. ಹುಟ್ಟಿದಾಗಲೇ ಮಕ್ಕಳು ಒಳ್ಳೆಯವರಾಗಿ ಹುಟ್ಟುಬಿಡ್ತಾರಾ? ಹುಡ್ತಾರೇನ್ರಿ? ಅದು ನಿಮ್ ಸೈಕಾಲಜಿಸ್ಟ್ ಗೊತ್ತಿದ್ರೆ ಅವ್ರು ಹೆಂಗ್ ಬೆಳಿತಾಗ ನಾವು ವಾತಾವರಣದೊಂದಿಗೆ ಅವ್ರು ಬೆಳೆಯೋರು ಅಲ್ವಾ. ನಾವು ಆಡೋ ಮಾತುಗಳ ಕೇಳಿ ಬೆಳೆಯೋರು. ನಾವು ಅವ್ರನ್ನ ಯಾವ ರೀತಿ ಬೆಳೆಸ್ತೇವೋ ಆ ರೀತಿಯಾಗಿ ಬೆಳೆಸ್ತೇವೆ. ನಾವು ಮಾವಿನಕಾಯಿ ಗಿಡ ನೆಟ್ಬಿಟ್ಟು ಬೆಳೀತಾ ಅದು ಏನಾಗ್ಬೇಕು, ಮಾವಿನನ್ನೇ ಕೊಡ್ಬೇಕು. ಆದ್ರೆ ನಾವು ಆ ಮಾವಿನನ್ನೇ ನೋಡ್ಬೇಕೆ ಹೊರತು ನಾವೇನ್ ನೋಡಕ್ ಇಷ್ಟಪಡ್ತೀವಿ? ಸೆಬೆ ಹಣ್ಣು ನೋಡಕ್ ಇಷ್ಟಪಡ್ತೀವಿ, ಅಥವಾ ಕಿತ್ತಲೆ ಹಣ್ಣು ನೋಡಕ್ ಇಷ್ಟಪಡ್ತೀವಿ. ಬೆಳೆಸೋದು ನಾವು, ಅದಂಗೆ ಬೆಳೆದ್ರೆ ಹಂಗೆ ಬೆಳೆಯೋದು. ಕರೆಕ್ಟ್ ಅಲ್ವಾ? ನಾವು ಮಕ್ಕಳನ್ನ ಬೆಳೆಸುವ ಒಂದು ಜವಾಬ್ದಾರಿ ನಮ್ಮ ಮೇಲೆ ಉಂಟು. ದೇವರ ಭಯದಲ್ಲಿ ನಾವು ಮಕ್ಕಳು ಬೆಳೆಯಬೇಕು. ದೇವರ ಭಯವನ್ನ ಯಾರು ಹೇಳ್ಕೊಡ್ಬೇಕು? ತಾಯಿಗಳು ನಾವು ಹೇಳ್ಕೊಡ್ಬೇಕು. ನಾವು ಯಾವಾಗ ನಮ್ಮ ಮಕ್ಕಳನ್ನ ಆ ದೇವರ ಭಯದಲ್ಲಿ ಬೆಳೆಸ್ತೇವೋ ಆಗ ಕೀರ್ತನೆ 127:5ನೇ ವಚನ ಹೇಳ್ತಾರಲ್ಲ, ಅವ್ರು ಹೆಂಗಿರ್ತಾರಂತೆ? ಹಂಬುಗಳಂತ ಇರ್ತಾರೆ. ನಾವು ಬೆಳೆಸೋದು ನಮ್ಮ ಒಂದು ಕರ್ತವ್ಯ. ಈ ಒಂದು ವಚನ ಓದಿಕೊಳ್ಳೋಣ. 427:6 ಓದಿ. ಯಾರಿಗೆಲ್ಲ ಮಕ್ಕಳಿಗೆ ಅವ್ರು ಓದ್ಬೇಕು. 427:6. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಶಿಕ್ಷಿಸು, ಉಪ್ಪಿನಲ್ಲಿಯೂ ಓರೆಯಾಡು.
ಯಾವಾಗ ಶಿಕ್ಷಿಸ್ಬೇಕೋ ಆವಾಗ ನಾವು ಶಿಕ್ಷಿಸ್ಬೇಕು, ಡಿಸಿಪ್ಲಿನ್ ಮಾಡಬೇಕು. ಅನೇಕ ವಿಶ್ವಾಸಿಗಳ ನೋಡಿದ್ದೇನೆ, ಅವರ ಮಕ್ಕಳನ್ನ ಚೆಕ್ಕೆ ಮಾಡಲ್ಲ, ಅವರು ಬೇಜಾರು ಮಾಡ್ಕೊತಾನೆ ಸಿಸ್ಟರ್, ಇವ್ನು ನಂಬ್ಕೊಂಡ್ಬಿಡ್ತಾನೆ ಸಿಸ್ಟರ್. ನಾವು ಅನೇಕ ಸಾರಿ ಯಾವಾಗ ಶಿಕ್ಷೆ ಕೊಡ್ಬೇಕು ಅವಾಗ ಕೊಡ್ಬೇಕು ಪ್ರಿಯ. ತಪ್ಪು ಮಾಡಿದಾಗ ಕೊಡ್ಬೇಕು. ನಮ್ಮ ಒಂದು ಫ್ರಸ್ಟ್ರೇಷನ್ ಅವ್ರ ಮೇಲೆ ಹಾಕ್ಬಾರ್ದು. ಈ ತಪ್ಪು ನಾವು ಮಾಡಿದ ಅಂತ ಈಗ ತಾನೇ ಮಾಡ್ತೀವ ಇಲ್ವಾ? ಯಾವಾಗಲೂ ಹೊಡಿತಾನೆ ಇದ್ರೆ ಅಂತ ಜನ ಆಗ್ಬಿಡ್ತಾನೆ ಮಗನಿಗೆ. ನಾನು ತಪ್ಪು ಮಾಡಿದ್ರೆ ಹೊಡಿತಾನೆ, ನಮ್ಮ ತಪ್ಪು ಮಾಡಿದ್ರೆ ಹೊಡಿತಾನೆ, ಹೊಡಿಲಿ ಬಿಡು ಅಂತ. ತಪ್ಪು ಮಾಡ್ಬೇಕಾದ್ರೆ ನಾವು ಅವ್ರನ್ನ ಶಿಕ್ಷಿಸಬೇಕು ಪ್ರಿಯ, ಸರಿಯಾದ ದಾರಿ ಕ್ರಮ ಬರಬೇಕು. ನೋಡಿ, ದೇವರ ಭಯವನ್ನು ಕಳಿಸುವುದಾದ್ರೆ ವಯಸ್ಸಾದ್ಮೇಲೆ ಸಹ ಅದು ಓರಿಯಾಗಿ ಹೋಗೋದಿಲ್ಲ. ಅನೇಕರು ಇಲ್ಲ ತುಂಬಾ ಇಷ್ಟಪಡುವಂಥದ್ದು ನಮ್ಮ CSI ಸಭೆಗಳಲ್ಲಿ ನೋಡಿಬೇಕಾದ್ರೆ ತಾಯಂದ್ರು ಅವ್ರ ಮಕ್ಕಳು ಎಷ್ಟು ಚೆನ್ನಾಗಿ ಬೆಳೆಸ್ತಾರೆ ಗೊತ್ತಿಲ್ಲ. ನಾನು ಮೋಸ್ಟ್ಲಿ ಈಗ ಗೊತ್ತಿಲ್ಲ ನನಗೆ, ಮುಂದೆ ತುಂಬಾ ವರ್ಷಗಳ ಮುಂಚೆ ನಾನು ಕೇಳಿದ್ದೇನೆ, ವಯಸ್ಸಾದ್ಮೇಲೆ ಸಹ ಅವರು ಓದಿಯಾಗಿ ಹೋಗೋದಿಲ್ಲ. ಅವ್ರು ಹಿಂಗಾದ್ರು ದೇವರಲ್ಲಿ ಚೆನ್ನಾಗಿರ್ತಾರೆ. ಇವೊಂದು ಒಂದು ಸ್ಟೇಜ್ ಆಫ್ ಲೈಫ್ ಅಲ್ಲಿ ಅವರು ಹಿಂದಿರುಗಿ ಹೋಗಿದ್ರು ಸಹ, ಪಾಪದ ಕಾರ್ಯಗಳು ಮಾಡ್ಬಿಟ್ಟಿದ್ರು ಸಹ ಹಿಂದಿರುಗಿ ಬರ್ತಾರೆ ಏಸಪ್ಪನ ಹತ್ರ. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಬೆಳೆಸಿದಂತ ಒಂದು ಬೆಳವಣಿಗೆ ಇರ್ತಿದೆ. ನಾವು ದೇವರ ವಾಕ್ಯವನ್ನ ಬೋಧಿಸಿ, ದೇವರ ಭಯವನ್ನ ಬೋಧಿಸಿ ಅವನ್ನ ಬೆಳೆಸಬೇಕು. ನಾವು ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ಬೇಕು. ಎಷ್ಟು ಜನ ಮಾಡ್ತೀರಿ ಮಕ್ಕಳಿಗಾಗಿ ಪ್ರಾರ್ಥನೆ? ಮಾಡ್ತೀರಲ್ಲ? ಪ್ರಾರ್ಥನೆ ಮಾಡ್ಬೇಕಾದ್ರೆ ಕೆಲವೊಂದು ವಾಗ್ದಾನಗಳನ್ನ ಅವರ ಮೇಲೆ ನಾವು ಕ್ಲೇಮ್ ಮಾಡಿ, ಅಥವಾ ಅವರ ಆ ಒಂದು ವಾಗ್ದಾನದೊಂದಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಒಂದೆರಡು ವಾಗ್ದಾನ ಮಾಡೋಣ, ತುಂಬಾ ಚೆನ್ನಾಗಿರುವಂತ ವಾಗ್ದಾನ ಓದಿಸೋಣ ಅನ್ಕೊಳ್ಳಿ. ಯೆಶಾಯ 44:3-4. ಯೆಶಾಯ 44:3-4. ಐಸಾಯ 44:3 ಮತ್ತು 4. ಭಯಪಡಬೇಡ, ಬತ್ತಿದ ಭೂಮಿಯಲ್ಲಿ ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು ಒಣಗಿಡದಲ್ಲಿ ಕಾಲುಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ಆಶೀರ್ವಾದವನ್ನು ಸುರಿಸುವೆನು. ನೀರಿನ ಕಾಲುಗಳ ಬಳಿಯಲ್ಲಿ ಹಸಿರು ಹುಲ್ಲಿನ ನಡುವೆ ಬೆಳೆಯುವ ನೀರವಂಜಿಗಳಂತೆ ವೃದ್ಧಿಯಾಗುವರು. ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ನಾವು ಕೇಳಬೇಕು ಪ್ರಿಯ, ನಮ್ಮ ಮಕ್ಕಳ ಮೇಲೆ ಆಶೀರ್ವಾದ ಸುರಿಸಿ ಏಸಪ್ಪ. ಎಂತ ಆಶೀರ್ವಾದ ಬೇಕು? ಯೇಸು ಕ್ರಿಸ್ತನು ಕೊಡುವಂತ ಆಶೀರ್ವಾದ. ನಾವು ಅನೇಕ ಮೆಸೇಜ್ ಅಲ್ಲಿ ಕೇಳಿದೀವಿ, ಲೋಕದ ಆಶೀರ್ವಾದವನ್ನು ಕೇಳ್ತೇವೆ. ಲೋಕದ ಆಶೀರ್ವಾದ ಕೇಳಲಿಕ್ಕೆ ನಾನು ಯಾವತ್ತೂ ಎಗೇರಿಸ್ತೇನೆ. ವಿಶ್ವಾಸಿ ಆದವರು, ವಿಶ್ವಾಸಿ ಮಕ್ಕಳು ಚೆನ್ನಾಗಿರ್ಬೇಕು. ಆದ್ರೆ ಅದರೊಂದಿಗೆ ನಾವು ಯಾವ್ದನ್ನು ಕೇಳಬೇಕು? ಆತ್ಮಿಕ ಆಶೀರ್ವಾದ ಕೇಳಬೇಕು ಪ್ರಿಯ. ನನ್ನ ಮಕ್ಕಳು ಚೆನ್ನಾಗಿ ಬೈಬಲ್ ಓದ್ಬೇಕು ಏಸಪ್ಪ, ನನ್ನ ಮಕ್ಕಳು ಚೆನ್ನಾಗಿ ಪ್ರಾರ್ಥನೆ ಮಾಡ್ಬೇಕು ಏಸಪ್ಪ, ನನ್ನ ಮಕ್ಕಳು ಸಭೆಯಲ್ಲಿ ಚೆನ್ನಾಗಿರ್ಬೇಕು ಏಸಪ್ಪ, ನನ್ನ ಮಕ್ಕಳು ನೀನ್ ಚಿತ್ತ ಇರುವುದಾದ್ರೆ ಸೇವೆಗೆ ಒಪ್ಪಿಸ್ಕೊಡ್ಬೇಕು ಏಸಪ್ಪ. ಹಾಲೆಲೂಯಾ. ಎಷ್ಟು ಜನ ನಾವು ಮಾಡ್ತಿರ್ತೀವಿ ಲೋಕದಲ್ಲಿ? ಅನೇಕ ನಾವು ನೋಡ್ತೇವಲ್ಲ, ಕೊಯ್ಲಿದೆ, ಸುಗ್ಗಿ ಇದೆ, ಆದ್ರೆ ಕೊಯ್ಯೋದಕ್ಕೆ ಜನ ಇಲ್ಲ. ನಾವೆಷ್ಟು ಜನ ನಮ್ಮ ಒಂದು ಮಕ್ಕಳನ್ನ, ಯವನಸ್ಥ ಮಕ್ಕಳು ಒಪ್ಪಿಸ್ಕೊಳ್ತೇವೆ? ಈ ರೀತಿಯಾಗಿ ನಾವು ಅವರ ಮೇಲೆ ಪ್ರಾರ್ಥನೆ ಮಾಡ್ಬೇಕು. ಬರೀ ಅವನ ಮುಟ್ಟು ಏಸಪ್ಪ ಅವ್ರು ಚೆನ್ನಾಗಿರುವಂತಲ್ಲ, ವಾಗ್ದಾನಗಳನ್ನ ಇಟ್ಟು ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ನಮ್ಮ ದೇವರು ವಾಗ್ದಾನಗಳ ದೇವರು, ವಾಗ್ದಾನಗಳ ಜೀವಿತ ನೆರವೇರಿಸ್ತಾನೆ. ನೀವು ಮುಂಬರುವ ದಿನಗಳಲ್ಲಿ ಅವರ ಫ್ಯೂಚರ್ ಅಲ್ಲಿ ನೋಡ್ಬೋದು ಪ್ರಿಯರೇ. ಅದನ್ನ ಮತ್ತೊಂದು ವಾಗ್ದಾನ ಓದಿ ಮುಂದೆ ಹೋಗೋಣ. ಯೆಶಾಯ 65:22-23. ಐಸಾಯ 65:22-23. ಒಬ್ಬನು ಬೇರೊಬ್ಬನು ವಾಸಿಸನು, ಒಬ್ಬರು ಮಾಡಿದ ತೋಟದ ಫಲವು ಇನ್ನೊಬ್ಬರಿಗೆ ವಶವಾಗದು. ನನ್ನ ಜನರ ಆಯುಷು ವೃಕ್ಷದ ಆಯುಸ್ಸಿನಂತಿರುವುದು. ನನ್ನ ಆಪ್ತರು ತಮ್ಮ ಕೈ ಕೆಲಸದ ಆದಾಯವನ್ನು ಅನುಭವಿಸುವರು. ಅವರು ವ್ಯರ್ಥವಾಗಿ ದುಡಿಯರು. ಅವರಿಗೆ ಹುಟ್ಟುವ ಮಕ್ಕಳು ಘೋರ ವ್ಯಾಧಿಗೆ ಗುರಿಯಾಗದು. ಅವರು ಯೆಹೋವನ ಆಶೀರ್ವಾದವನ್ನು ಹೊಂದಿದವರ ಸಂತಾನವಷ್ಟೇ. ಅವರ ಸಂತತಿಯವರು ಅವರೊಂದಿಗೆ ಬಹುದಿನವಿರುವರು. ಆಗ ಸಾಕು ನೋಡಿ ಪ್ರಿಯರೇ, ನಾವು ನೋಡ್ತೇವೆ ಅವರ ಮಕ್ಕಳು ಘೋರ ವ್ಯಾಧಿಗೆ ಗುರಿಯಾಗರು. ಅವರು ಬಹುಕಾಲ ನಮ್ಮೊಂದಿಗೆ ವಾಸ ಮಾಡುವರು. ಅದಕ್ಕಾಗಿ ನಾವು ವಾಗ್ದಾನಗಳಿಟ್ಟು ದೇವರಲ್ಲಿ ನಮ್ಮ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಯಾವಾಗ ನಾವು ನಮ್ಮ ಮಕ್ಕಳಿಗೋಸ್ಕರವಾಗಿ ವಾಗ್ದಾನ ಇಟ್ಟು ಪ್ರಾರ್ಥನೆ ಮಾಡ್ತೇವೋ ಅವರ ಫ್ಯೂಚರ್ ಕುರಿತಾಗಿ ಯೋಚನೆ ಮಾಡಬಾರ್ದು. ಆಮೇಲೆ ನಾವು ಪ್ರಾರ್ಥನೆ ಮಾಡಿ ಯಾರ ಕೈ ಕೊಟ್ಟಿದ್ದೀವಿ ನಮ್ಮ ಮಕ್ಕಳನ್ನ? ದೇವರು ಸರ್ವಶಕ್ತನು, ಸರ್ವಬಲ್ಲವನು, ಎಲ್ಲವನ್ನು ಮಾಡಿದಂತ ದೇವ್ರ ಕೈ ಕೊಟ್ಟಿದ್ದೀವಿ.
ತಿರುಗಿ ಆ ಫ್ಯೂಚರ್ ಕುರಿತಾಗಿ ನಾವು ಯೋಚನೆ ಮಾಡುವುದಾದ್ರೆ ದೇವರ ವಾಗ್ದಾನ ನಮ್ಮ ಮಕ್ಕಳ ಜೀವಿತದಲ್ಲಿ ನೆರವೇರೋದಿಲ್ಲ. ಯಾಕಂದ್ರೆ ದೇವರ ಹತ್ರ ವಾಗ್ದಾನ ಮಾಡಿದ ನಾವು ವಾಗ್ದಾನ ಕೇಳಿದ ನಮ್ಮ ಮಕ್ಕಳಿಗಾಗಿ ದೇವರು ಅದನ್ನ ಮಾಡ್ತಾರೆ. ದೇವರ ಕೈಯಲ್ಲಿ ಬಿಟ್ಕೊಟ್ಬಿಡ್ಬೇಕು. ಆಗ ದೇವರದನ್ನ ನಡೆಸುವಾತನಾಗಿರುತ್ತಾನೆ. 4ನೆಯ ಫೌಂಡೇಶನ್ ಅಂದ್ರೆ 4ನೆಯ ಒಂದು ಅಡಿಪಾಯ ಏನಾಗಿರಬೇಕು ಪ್ರಿಯ? ನಮ್ಮ ಒಂದು ಕುಟುಂಬ ಆಶೀರ್ವದಿಸಲ್ಪಡ್ಬೇಕಂದ್ರೆ ಮೊದಲನೇದಾಗಿ ಗಂಡ ತಂದೆ, ಎರಡನೇದಾಗಿ ಹೆಂಗಸರು ಅಥವಾ ಸ್ತ್ರೀ ತಾಯಿ, ಹೆಂಡತಿ ತಾಯಿ, ಮೂರನೇದಾಗಿ ಮಕ್ಕಳು, ನಾಲ್ಕನೇದಾಗಿ ಈಗ ಎಷ್ಟು ಜನ ನೀವು ಕುಟುಂಬ ಪ್ರಾರ್ಥನೆ ಮಾಡ್ತೀರಾ? ಕುಟುಂಬ ಪ್ರಾರ್ಥನೆ ಮಾಡ್ತೀರಲ್ಲ, 4ನೆಯ ಒಂದು ಫೌಂಡೇಶನ್ ಅಡಿಪಾಯ ಅದು ಕುಟುಂಬ ಪ್ರಾರ್ಥನೆ. ನಮ್ಮಲ್ಲಿ ಕುಟುಂಬ ಪ್ರಾರ್ಥನೆ ಇರಬೇಕು. ಒಂದು ಇಂಗ್ಲಿಷ್ ಒಂದು ಸೇಯಿಂಗ್ ಇದೆ, ಅದು ಗೊತ್ತಿರೋದು, ದ ಫ್ಯಾಮಿಲಿ ವಿಚ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್ ಅಲ್ವಾ? ನೋಡಿದ್ರೆ ಯಾವ ಒಂದು ಕುಟುಂಬ ಒಟ್ಟಾಗಿ ಪ್ರಾರ್ಥನೆ ಮಾಡ್ತಾರೋ ಅವರು ಒಟ್ಟಾಗಿ ಇರ್ತಾರೆ ಅಂತ ಹೇಳಿದ್ರೆ ಆ ಒಂದು ಅರ್ಥ. ಇದು ಬೈಬಲ್ ಇಲ್ಲ, ಆದ್ರೂ ಈ ಒಂದು ಮಾತಿಗೆ ಬಹಳ ವ್ಯಾಲ್ಯೂ ಉಂಟು ಪ್ರಿಯರೇ, ಅಂದ್ರೆ ಮೌಲ್ಯ ಉಂಟು. ಯಾಕಂದ್ರೆ ಕುಟುಂಬದಲ್ಲಿ ನಾವೇನ್ ಮಾಡಬೇಕಾಗಿದೆ? ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಬೇಕಾಗಿದೆ. ಪ್ರಾರ್ಥನೆಗೆ ಬಲ ಉಂಟು. ನೆನ್ನೆ ಯಾರೆಲ್ಲ ಬಂದಿದ್ರಿ ಉಪವಾಸ ಪ್ರಾರ್ಥನೆ ಅಲ್ವಾ? ಪ್ರಾರ್ಥನೆಯಲ್ಲಿ ಬಲ ಉಂಟು. ನಾವೆಷ್ಟು ಪ್ರಾರ್ಥನೆ ಮಾಡ್ತೇವೋ ಒಟ್ಟಾಗಿ, ಅಷ್ಟು ಒಟ್ಟಾಗಿ ದೇವರು ನಮ್ಮನ್ನ ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ನಮ್ಮ ಕುಟುಂಬ ಒಟ್ಟಾಗಿ ಆಶೀರ್ವದಿಸಲ್ಪಡಬೇಕು. ನಮ್ಮ ಗಂಡ ಮಾತ್ರ ಅಲ್ಲ, ಹೆಂಡತಿ ಮಾತ್ರ ಅಲ್ಲ, ಮಕ್ಕಳು ಮಾತ್ರ ಅಲ್ಲ, ಎಲ್ಲರೂ ಸೇರಿ ನಾವು ಆಶೀರ್ವಾದ ಹೊಂದಿಕೊಳ್ಳಬೇಕು. ಆ ರೀತಿಯಾಗಿ ಹೊಂದ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕಾಗಿದೆ? ಫ್ಯಾಮಿಲಿ ಪ್ರೇಯರ್ ಮಾಡ್ಬೇಕಾಗಿದೆ. ಇನ್ನೊಂದು ಫ್ಯಾಮಿಲಿ ಪ್ರೇಯರ್ ಮತ್ತೊಂದು ಅಡ್ವಾಂಟೇಜ್ ಏನ್ ಗೊತ್ತಾ? ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡಿದ ಮತ್ತೊಂದು ಅಡ್ವಾಂಟೇಜ್ ಏನ್ ಗೊತ್ತಾ? ನಾವು ನಮಗೆ ಆಗುವಂತಹ ನೋವುಗಳನ್ನ, ನಮಗಾಗುವಂತಹ ಒಂದು ಬಿಟರ್ ಎಕ್ಸ್ಪೀರಿಯನ್ಸ್ ಗಳನ್ನ ನಾವು ಹಂಚಿಕೊಳ್ಬಹುದು. ಏನ್ ಮಾಡ್ಬೋದು? ಹಂಚಿಕೊಳ್ಬಹುದು. ಈ ಕಾಲದಲ್ಲಂತೂ ನಾವು ಒಟ್ಟಾಗಿ ಸೇರಿ ಬರೋದೇ ಬಹಳ ಕಷ್ಟ ಅಲ್ವಾ? ಕೆಲಸಕ್ಕೆ ಹೋಗ್ತೀವಿ, ಕೆಲಸದ ಟೈಮಿಂಗ್ಸ್ ಒಂದೇ ತರ ಇರೋದಿಲ್ಲ, ಯಾವಾಗಲೂ ಬರ್ತೇವೆ. ಆವಾಗ ನಾವು ಕೂಡಿ ಬರ್ಬೇಕಾದ್ರೆ, ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಬ್ರಿಗೊಬ್ರು ಮಾತಾಡಿಕೊಳ್ಳಬಹುದು, ಒಬ್ರಿಗೊಬ್ರು ನಾವು ಪ್ರಾರ್ಥನೆ ಮಾಡಿಕೊಳ್ಬಹುದು. ಅದಕ್ಕಾಗಿಯೇ ಒಳ್ಳೆಯ ಒಂದು ಕುಟುಂಬ ಪ್ರಾರ್ಥನೆ ಮಾಡುವಂತಹ ಕುಟುಂಬ ಆಶೀರ್ವದಿಸಲ್ಪಟ್ಟಂತ ಒಂದು ಕುಟುಂಬವಾಗ್ತದೆ ಪ್ರಿಯ. ಒಬ್ಬ ಕೌನ್ಸಿಲರ್ ಈ ರೀತಿಯಾಗಿ ಹೇಳ್ತಾರೆ, ಆಲೋಚನೆ ಕೊಡುವಂತ ಆಲೋಚನಾಕಾರರು ಈ ರೀತಿಯಾಗಿ ಹೇಳ್ತಾರೆ, ನಿಮ್ಮ ಕಷ್ಟಗಳಲ್ಲಿ ದುಃಖಗಳಲ್ಲಿ ಮೊಟ್ಟ ಮೊದಲನೇದಾಗಿ ಯಾರ ಹತ್ರ ಹೋಗ್ಬೇಕು? ಯೇಸು ಕ್ರಿಸ್ತನ ಹತ್ರ ಹೋಗಿ. ಬೇರೆಯವರ ಹತ್ರ ಹೋಗಂದ್ರೆ ಮುಂಚಿತವಾಗಿ ಯೇಸು ಕ್ರಿಸ್ತನ ಹತ್ರ ಹೋಗಿ ಕುಟುಂಬವಾಗಿ ಹೋಗ್ಬೇಕು ಪ್ರಿಯ. ಅನೇಕ ಕುಟುಂಬಗಳಲ್ಲಿ ನಾವು ಗಂಡಂದ್ರು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ಹೆಂಡತಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ತಾಯಂದ್ರು ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ಮಕ್ಕಳು ಪ್ರಾರ್ಥನೆ ಮಾಡ್ತಾನೆ ಇಲ್ಲ. ಕೆಲವು ಸಮಯದಲ್ಲಿ ಮಕ್ಕಳು ತಾಯಿ ಮಾಡ್ತಾ ಇರ್ತಾರೆ, ತಂದೆ ಮಾಡೋದೇ ಇಲ್ಲ. ಕುಟುಂಬವಾಗಿ ನಾವು ಮಾಡ್ಬೇಕಾದ್ರೆ ದೇವರು ಆ ಒಂದು ಪ್ರಾರ್ಥನೆಯನ್ನು ಕೇಳಿ ನಮಗೆ ಬಿಡುಗಡೆ ಕೊಡೋದು ಮಾತ್ರವಲ್ಲ ಪ್ರಿಯರೇ, ನಮ್ಮ ಕುಟುಂಬವನ್ನ ಆಶೀರ್ವದಿಸ್ತಾನೆ. ಕೊನೆಯದಾಗಿ ಯಾವ ಒಂದು ಅಡಿಪಾಯ ಬೇಕು ನಾವು ಆಶೀರ್ವದಿಸಲ್ಪಟ್ಟಂತ ಒಂದು ಕುಟುಂಬವಾಗಿರ್ಬೇಕಂದ್ರೆ ಇಟ್ಸ್ ಎ ಗಾಡ್ಸ್ ಫ್ಯಾಮಿಲಿ. ಯಾವುದು ಗಾಡ್ಸ್ ಫ್ಯಾಮಿಲಿ? ದೇವರ ಕುಟುಂಬ ಯಾವುದು? ಜ್ವರ ಯಾರು? ಸಭೆ. ನಮ್ಮ ಕುಟುಂಬಗಳು ದೇವರ ಕುಟುಂಬವಾಗುವಂತ ಈ ಸಭೆಯೊಂದಿಗೆ ಯಾವಾಗಲೂ ಇರಬೇಕು. ಆಗ ನಮ್ಮ ಒಂದು ಕುಟುಂಬವು ಆಶೀರ್ವದಿಸಲ್ಪಟ್ಟಂತ ಕುಟುಂಬವಾಗ್ತದೆ. ಎಫೆಸ 3:14 ನೀವು ಓದಿ ನೋಡುವುದಾದ್ರೆ, ಓದೋಣ ವಚನ. ಎಫೆಸ 3:14 ಓದೋಣ. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನರು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ಎಲ್ಲದಕ್ಕೂ ಸಮಸ್ತಕ್ಕೂ ಒಡೆಯನಾಗಿರುವಂತ ತಂದೆ ದೇವರು ನಾವು ನೋಡ್ತೇವಲ್ಲ. ತಂದೆ ದೇವರು ನಾವು ನೋಡ್ತೇವೆ, ಎಲ್ಲದಕ್ಕೂ ಆತನು ಒಡೆಯನಾಗಿದ್ದಾನೆ. ಆತನ ಒಂದು ಅಧೀನಕ್ಕೆ ಬರುವಂತ ಈ ಸಭೆಯಲ್ಲಿ ನಾವು ಸಭೆಗಳಾಗಿರುವಂತ, ನಾವೆಲ್ಲ ಸಭೆ ಗೊತ್ತಲ್ಲ ನಮ್ಗೆ, ವಿ ಆರ್ ದ ಟೆಂಪಲ್ ಆಫ್ ಹೋಲಿ ಗೋಸ್ಟ್. ನಾವೇ ದೇವರ ಒಂದು ಆಲಯವಾಗಿದ್ದೇವೆ. ನಾವೆಲ್ಲರೂ ಸೇರಿ ಬರ್ಬೇಕಾದ್ರೆ ನಮ್ಮ ಕುಟುಂಬವು ಸಹ ಆಶೀರ್ವದಿಸಲ್ಪಡ್ತದೆ.
ನೀವೆಷ್ಟು ಜನ ನಿಮ್ಮ ಮಕ್ಕಳಿಗೆ ಸಭೆಯನ್ನ ಪ್ರೀತಿಸಬೇಕು ಅಂತ ಹೇಳ್ಕೊಟ್ಟಿದ್ದೀವಿ? Have you taught your children you have to love your church? ಒಂದೇ ಒಂದು ಕೈ ನೋಡ್ಬೇಕು. ಎಷ್ಟು ಜನ ನಾವು ಹೇಳ್ಕೊಡ್ತೀವಿ ಸಭೆನ ಪ್ರೀತಿ ಮಾಡಬೇಕು, ಸಭೆಯಲ್ಲಿ ಇರಬೇಕು, ಸಭೆಗೆ ಹೋಗ್ಬೇಕು, ಭಾನುವಾರದ್ದು ಸಭೆನೇ ಮಿಸ್ ಮಾಡಬಾರ್ದು, ಪ್ರಾರ್ಥನೆಗಳಿಗೆ ಮಿಸ್ ಮಾಡಬಾರ್ದು. ಎಷ್ಟು ಜನ ನಾವು ಹೇಳ್ಕೊಡ್ತೀವಿ? ನಮ್ಮ ಮಗ ಬಂದು ನಾನು ಹೋಗ್ತೀನಿ, ಎಲ್ಲ ನಾವು ಊರಿಗೆ ಹೋಗ್ತೀನಿ ಅಂದ್ರೆ ಸಂತೋಷ ಕಳ್ಸ್ಕೊಡ್ತೀವಿ. ಸಭೆಗೆ ಬರ್ಲಿಲ್ಲ ಅಂದ್ರೆ, ಸಭೆಗೆ ಅಕ್ಕಪ್ಪ ಬರಲಿಲ್ಲ ಅಂದ್ರೆ ಕೇಳ್ತೀರಾ? ಕೇಳ್ತೀರೇನ್ರಿ? ನಾವು ಕೇಳಲ್ಲ ಅಂದ್ರೆ ಏನ್ ಕಳ್ಸ್ಕೊಡ್ತಾ ಇದೀವಿ? ನಮ್ಗೆ ಇಷ್ಟ ಇಲ್ಲ ಸಭೆಗೆ ಬರಕ್ಕೆ ಅರ್ಥ. ದೊಡ್ಡವರು ನಾವು ಕಲ್ತು ಬಿಟ್ಟಿದ್ದೇವೆ, ಹ್ಯಾಬಿಟ್ ಆಗ್ಬಿಟ್ಟಿದೆ ನಮ್ಗೆ ಸಭೆಗೆ ಬರೋದು. ಆದ್ರೆ ಮಕ್ಕಳಿಗೆ ಹ್ಯಾಬಿಟ್ ಆಗ್ಬೇಕು. ಅದನ್ನ ಯಾರು ಮಾಡಿಸ್ಬೇಕು? ನಾವು ಮಾಡಿಸ್ಬೇಕು. ಅದೇ ಕೀರ್ತನೆಗಾರನು ತುಂಬಾ ಚೆನ್ನಾಗಿ ಹೇಳ್ತಾನೆ ಈ ವಚನದಲ್ಲಿ, 27:4 ವಚನ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಇನ್ನು ಮುಂದೆ ಪ್ರಿಯರೇ, ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಸಭೆಗೆ ನಾವು ಪ್ರೀತಿಸಬೇಕು, ಸಭೆಗೆ ಬರಬೇಕು. ಯೋಶುವನು ಹೇಳ್ತಾನ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸು. ಆತ್ಮಿಕವಾದ ಕಾರ್ಯಗಳನ್ನ ಕಲಿತುಕೊಳ್ಳೋದು ಯಾವ ರೀತಿಯಾಗಿ ಪ್ರಿಯರೇ? ಕುಟುಂಬದಲ್ಲಿ ನಾವು ಕಲ್ತ್ಕೊಳ್ತೇವೆ, ಸಭೆಯಲ್ಲಿ ನಾವು ಕಲ್ತ್ಕೊಳ್ಬೇಕು. ದೇವರು ಹೇಳ್ತಾನೆ, ಏಸಪ್ಪ ನನ್ನ ಆಲಯದ ಒಂದು ಬೆಂಕಿ ನನ್ನಲ್ಲಿ ಹೊತ್ತು ಉರಿತಾರೆ ಅಂತ, ಅಭಿಮಾನ ನನ್ನಲ್ಲಿದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಮಗೆ ನಮ್ಮ ಸಭೆಯ ಮೇಲೆ ಅಭಿಮಾನ ಇದೆ, ಬಿಲಾಂಗಿಂಗ್ಸ್ ಇರಬೇಕು. ನಾನು ದಿವ್ಯ ಜೊತೆಗೆ ಸೇರಿದವಳು ಅಂತ ಬರಬೇಕು. ಅವನು ಬಿಲಾಂಗಿಂಗ್ಸ್ ಇಲ್ಲ ಅಂದ್ರೆ ದಿನ ಹೋಗ್ತಾ 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 ನಾವು ಸಭೆನ ಬಿಟ್ಟು ಹೋಗ್ಬಿಡ್ತೀವಿ. ಈ ಸಭೆ ಪ್ರಾರಂಭ ಆದಾಗಿಂದ ಇರುವಂತ ಎಲ್ಲಾ ವಿಶ್ವಾಸಿಗಳು ಕೈ ಎತ್ತಿ. ಎಷ್ಟು ಜನ ಇದ್ರು ಗೊತ್ತಾ? ನಾವು ಸಭೆ ಪ್ರಾರಂಭ ಮಾಡಿದಾಗ ಯಾಕೆ ಹೋಗ್ಬಿಟ್ರು? ಸಭೆಯ ಅಭಿಮಾನ ಇಲ್ಲ, ನನ್ ಚರ್ಚ್ ಬಿಲಾಂಗಿಂಗ್ಸ್ ಇಲ್ಲ ಅವ್ರಿಗೆ. ಮನೆಯೇ ನಾವು ಒಂದು 6 ಜನ, ನೀವು 5 ಜನ, ನೀವು 3 ಜನ, ನೀವು ನಮಗೆ ಅನ್ಯೋನ್ಯತೆ ಬರಲ್ಲ, ಐಕ್ಯತೆ ಬರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ಸಭೆ 100 ಜನ ಇರ್ತಾರೆ, ಸಭೆ ಏನೋ ಒಬ್ರು ಒಂದು ಮಾತು ಹೇಳ್ಬಿಟ್ರು, ಪಾಸ್ಟರ್ ಒಂದು ಮಾತು ಹೇಳ್ಬಿಟ್ರು, ಹೊಟ್ಟೆ ಹೋಗ್ಬಿಟ್ಟ ಸಭೆ ಬಿಟ್ರು. ನಾನು ಅದೇ ಕೇಳುದು, ನಿಮ್ ಕುಟುಂಬದಲ್ಲಿ ಅಪ್ಪ ಅಮ್ಮ ಬೈದ್ರು, ನಿಮ್ಮ ಅಕ್ಕ ತಂಗಿ ಬೈದ್ರು, ಅಣ್ಣ ತಮ್ಮದ್ರು ಬೈದ್ರು, ಹೋಗೇ ಬಿಟ್ಟು ರಾತ್ರಿ ಊಟ ಬರಲ್ವಾ? ಕೇಳಿಗಳು ಬರ್ತೀರ? ಯಾರು ಮನೆ ಬಿಟ್ಟು ಹೋಗೋದಿಲ್ಲ. ಗೊತ್ತವ್ರಿಗೆ ಮನೆ ತರ ಸೇಫ್ಟಿಯ ಜಾಗ ಬೇಡೋದಿಲ್ಲ ಪ್ರಿಯರೇ. ಆತನೇ ನನ್ನ ಸಭೆ ಕೂಡ, ದಿವ್ಯ ಜ್ಯೋತಿ ಸಭೆ ಕೂಡ ಆ ರೀತಿಯಾಗಿ ಪ್ರಿಯರೇ. ನಮ್ಗೆ ಏಳನೇ ಒಂದು ಕುಟುಂಬ ಅದು. ಯಾರೇನ ಆಗ್ಲಿ, ನನ್ನ ಸ್ವಲ್ಪ ನನ್ನ ಈ ಸಭೆಯಲ್ಲಿ ಇಟ್ಟಿದ್ದಾನೆ, ನಾನ್ ಸಭೆ ಇದು ಅಂತ ಬರ್ಬೇಕು. ಯಾಕಂದ್ರೆ ಅಭಿಮಾನ ಬೇಕು. ಆ ಒಂದು ಅಭಿಮಾನ, ಆ ಒಂದು ಸಭೆಯ ಕುರಿತಾದ ಪ್ರೀತಿಯೇ ಆ ಒಂದು 5ನೆಯ ಅಡಿಪಾಯ. ನಮ್ಮ ಒಂದು ಚಿಕ್ಕ ಚಿಕ್ಕ ಸಭೆಗಳೆಲ್ಲ ಕುಟುಂಬಗಳ ಸೇರಿನೇ ದಿವ್ಯ ಜ್ಯೋತಿ ದೊಡ್ಡ ಒಂದು ಕುಟುಂಬ ಆಗೋದು. ನಮ್ಮ ಒಂದು ಕುಟುಂಬಗಳು ಆಶೀರ್ವದಿಸಲ್ಪಡಬೇಕಾದ್ರೆ ಮೊದಲನೇದಾಗಿ ಗಂಡನಾದವರು, ತಂದೆಯಾದವರು ಆತ್ಮಿಕ ಒಂದು ನಾಯಕತ್ವವನ್ನು ತೆಗೆದುಕೊಂಡು ಆತ್ಮಿಕವಾಗಿ ಕುಟುಂಬ ನಡೆಸಬೇಕು. ಎರಡನೇದಾಗಿ ಹೆಂಡತಿಯಾದವರು, ತಂದೆ ತಾಯಿಯಾದವರು ಗಂಡನೊಂದಿಗೆ ತಂದೆಯೊಂದಿಗೆ ನಾವು ಸಹಕರಿಸಿಕೊಂಡು ಆತ್ಮಿಕವಾಗಿ ಮಕ್ಕಳನ್ನ ಬೆಳೆಸಬೇಕು. ಮೂರನೇದಾಗಿ ಏನಿದೆ, ಮಕ್ಕಳನ್ನ ನಾವು ಕರ್ತನ ಭಯದಲ್ಲಿ ಬೆಳೆಸಬೇಕು. ನಾಲ್ಕನೇದಾಗಿ ಕುಟುಂಬ ಪ್ರಾರ್ಥನೆ ಇರಬೇಕು. 5ನೇ ಮತ್ತು ಕೊನೆಯದಾಗಿ ಸಭೆಯ ಅಭಿಮಾನ ಇರಬೇಕು. ನನ್ನ ಸಭೆ ಅನ್ನೋದು ಬರಬೇಕು. ಎಲ್ಲರೂ ಎದುರಿಸಿಕೊಂಡಾಗ ಕಣ್ಣುಗಳನ್ನು ಮುಚ್ಚಿಕೊಂಡು ಸಭೆಯ ನಮ್ಮನೆ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮೆಲ್ಲರ ಆಸೆ ಏನಾಗಿದೆ ಅಂದ್ರೆ, ನನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕು, ಕುಟುಂಬವಾಗಿರಬೇಕು. ನನ್ನ ಕುಟುಂಬ ಆಶೀರ್ವಾದ ಹೊಂದಿರುವಂತಹ ಒಂದು ಕುಟುಂಬವಾಗಿರಬೇಕು. ನನ್ನ ಕುಟುಂಬ ನೋಡಿ ಅನೇಕರು ಆಸೆ ಪಡಬೇಕು, ನನ್ನ ಕುಟುಂಬದಂತೆ ಇರಬೇಕು ಅಂತ. ಪ್ರಾರ್ಥನೆ ಮಾಡಿಕೊಳ್ಳ, ನಿಮ್ಮ ಹೃದಯದಲ್ಲಿ ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ. ನಾವು ಎಲ್ಲಿ ತಪ್ಪಾಗಿ ಹೋಗಿದ್ದೇವೆ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳೋಣ. ಹಾಲೆಲೂಯಾ, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್. ಆ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋಣ ಅಂತೀಯ. ನಾನು ಗಂಡನಾಗಿ ತಂದೆ ಆಗಿರುವುದಾದ್ರೆ ನನ್ನ ಜವಾಬ್ದಾರಿಗಳನ್ನ ಮಾಡ್ತಾ ಇದ್ದೀನಿ. ನಾನು ಹೆಂಡತಿಯಾಗಿ ತಾಯಿ ಆಗಿರುವುದಾದ್ರೆ ನನ್ನ ಜವಾಬ್ದಾರಿಗಳನ್ನ ಮಾಡ್ತಾ ಇದ್ದೇನೆ.
ನಾನು ಮಗನಾಗಿದ್ರೆ ನನ್ನ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸ್ತಾ ಇದ್ದೀನಿ ಎಂಬುದನ್ನು ನಾವು ಯೋಚನೆ ಮಾಡಿಕೊಳ್ಳೋಣ. ಕುಟುಂಬ ಪ್ರಾರ್ಥನೆ ನಾನು ಭಾಗವಹಿಸ್ತಾ ಇದ್ದೇನೆ ಎಂಬುದನ್ನು ನಾನು ಯೋಚನೆ ಮಾಡಿಕೊಳ್ಳೋಣ. ನನ್ನ ಸಭೆ ದಿವ್ಯ ಜ್ಯೋತಿ, ನನ್ನ ಸಭೆ ಎಂಬ ಅಭಿಮಾನ ನನ್ನಲ್ಲಿದೆಯಾ? ದೇವರು ನನ್ನನ್ನು ಈ ಒಂದು ಸಭೆಯಲ್ಲಿ ಪ್ಲೇಸ್ ಮಾಡಿದ್ದಾನೆ, ಇಟ್ಟಿದ್ದಾನೆ, ನಾನು ಇದೇ ಸಭೆಯಲ್ಲಿ ಇರಬೇಕೆಂಬ ಒಂದು ಆಲೋಚನೆ ನನಗಿದೆಯಾ? Hallelujah. Thank you, Jesus. ಪರಿಶುದ್ಧನೇ ನಿನಗೆ ಸ್ತೋತ್ರ ಉಂಟಾಗಲಿ. ಕೃಪೆಯಲ್ಲಿ ಐಶ್ವರ್ಯ ದೇವಾ ನಿನಗೆ ಸ್ತೋತ್ರ ಉಂಟಾಗಲಿ ಯೇಸಪ್ಪ. ಅಪ್ಪ, ನಮ್ಮ ಒಂದು ಕರ್ತನೆ ಈ ಸಭೆಯನ್ನ ಕರ್ತನೆ ಈ ಒಂದು ದೊಡ್ಡ ಕುಟುಂಬವನ್ನು ನೀನು ಆಶೀರ್ವದಿಸಿ ನಡೆಸಿಕೊಂಡು ಬರುತ್ತಾ ಇದೆಯಲ್ಲ ರಾಜ ಕರ್ತ, ನೀ ನಮ್ಮೊಂದಿಗಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನಮ್ಮ ಒಂದು ಕುಟುಂಬಗಳು ಕರ್ತನೆ ಈ ಲೋಕದಲ್ಲಿ ಆಶೀರ್ವದಿಸಲ್ಪಟ್ಟಂತ ಕುಟುಂಬವಾಗಿ ಮಾರ್ಪಡಬೇಕು ಕರ್ತನೆ. ನಾವು ಹೊಂದುವಂತ ಆಶೀರ್ವಾದವನ್ನ ಕರ್ತನೆ ಅವಿಶ್ವಾಸಿ ಮಕ್ಕಳು, ಅನ್ಯ ಮಕ್ಕಳು ಕಾಣಬೇಕು ರಾಜ. ನೀನು ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆ ಪಿತನೇ. ನನ್ನ ಮನವೇ ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಆಶೀರ್ವಾದವು ಸದಾ ಕಾಲವು ನಮ್ಮೆಲ್ಲರೊಂದಿಗೆ ಇರಲಿ. Praise the Lord. Jesus bless you.